ನಿಜವಾಗಿ ಏನು ಸಮಸ್ಯೆ ಅಂದರೆ ಅದು ಮಾಮೂಲಾಗಿ ಹೇಳ್ತಿರ್ತಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಮನೆಗೆ ಅದು ಸರಿ ಇಲ್ಲ ಸರಿ ಇಲ್ಲ. ನಾನೊಬ್ಬ ಸರಿ ಇದ್ದೀನಿ, ನಾನೊಬ್ಬಳು ಸರಿ ಇದ್ದೀನಿ, ಯಾರೂ ಸರಿ ಇಲ್ಲ ಅಂತೇಳಿ ಅದೇ ಶಾಸ್ತ್ರ ಹೇಳುತ್ತೆ, ಮಹಾತ್ಮ ಹೇಳ್ತಾರೆ. ಏನಾಗಿದೆ ಸಮಸ್ಯೆ ಅಂದರೆ ಏನೈನಾವುರ ಮರಚುನ್ನಾವುರ ರಾಮ ಮರೆತು ಬಿಟ್ವಿ, ಅದೇ ಸಮಸ್ಯೆ. ಯಾಕೆ ಮರೆತ್ವಿ? ಜನ್ಮ ಜನ್ಮಗಳಲ್ಲಿ ಹಾಲು ಪಿಲ್ಲಲ ಆನಂದ ಮುಖೆ ಅಯೋಧ್ಯ ರಾಮುನಿ ಮರಿಚಾವು, ಹಾಲು ಪಿಲ್ಲಲ ಆನಂದ ಮುಖೆ ಅಯೋಧ್ಯ ರಾಮುನಿ ಮರಿಚಾವು, ಅಯೋಧ್ಯ ರಾಮುನಿ ಮರಿಚಾವು. ಇದಕ್ಕೆ ಕೆಲವರು ಹೇಳ್ತಾರೆ ಮರ್ತಿಲ್ರಿ ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ ಅಂತ. ಇದೆಲ್ಲ ಆ ರಾಜಕೀಯ ಬೇರೆ. ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮದು ಸನಾತನ ಸಂಸ್ಕೃತಿ, ವೇದ ಸಂಸ್ಕೃತಿ ಅಂತ ಹೇಳ್ಕೊಳತಕ್ಕಂಥ ಧೈರ್ಯ ಇಲ್ಲ. ಮೊನ್ನೆ ಯಾವುದೋ ಒಂದು ಸುಮಾರು ಕಂಟ್ರಿ ಅಲ್ಲಿ ಅಬಾರ್ಷನ್ ಆಗಬೇಕು ಅಂತೇನೋ ಪ್ರಯತ್ನ ಪಟ್ಟರು ಭಾರತ ದೇಶದಲ್ಲಿ. ಯಾರೋ ಅವ್ರು ಹೇಳಿದ್ರು ಮಾಡೋಲ್ಲ ನಮ್ಮ ದೇಶದಲ್ಲಿ, ಕ್ಯಾಥೋಲಿಕ್ ಕಂಟ್ರಿ. ಧೈರ್ಯ ಹೇಳ್ಕೊಂಡ್ರು ನಮ್ಮದು ಕ್ಯಾಥೋಲಿಕ್ ಕಂಟ್ರಿ ಮಾಡೋಲ್ಲ ಅಂತ. ಎಷ್ಟು ಪ್ರಯತ್ನ ಮಾಡೋದು, ಕಮಿಟಿ ಮಾಡೋದು, ಏನು ಮಾಡೋದು, ಕೊನೆಗೆ ಅದೇ ನಿಶ್ಚಯ ಮಾಡೋದು ಕ್ಯಾಥೋಲಿಕ್ ದೇಶದಲ್ಲಿ ಅಬಾರ್ಷನ್ ಮಾಡೋಲ್ಲ ಅಂತ. ಇವ್ರಿಗೆ ಅದು ಧೈರ್ಯ ಇಲ್ಲ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಹೋಗಬೇಕಾಗಿದೆ. ಆ ಸುಪ್ರೀಂ ಕೋರ್ಟ್ನವರು ದೇ ಆರ್ ನಾಟ್ ಅಟ್ ಆಲ್ ಸುಪ್ರೀಂ. ಸುಮ್ಮನೆ ಕಥೆ ಹಾಕ್ತಿರ್ತಾರೆ ಅಷ್ಟೇ. ಎಷ್ಟು ದಿವಸ ಬೇಕು ಈ ದೇಶದಲ್ಲಿ? ಪ್ರಾರಂಭದಲ್ಲಿ ಮುಸ್ಲಿಮ್ಸ್ ಇದ್ದರು, ಅಥವಾ ಕ್ರಿಶ್ಚಿಯನ್ಸ್ ಇದ್ದರು, ಅಥವಾ ಸನಾತನ ಸಂಸ್ಕೃತಿನೇ ಇತ್ತು. ಇದಕ್ಕೇನು ತೀರ್ಮಾನ ಮಾಡಬೇಕು, ಯಾವ ಜಡ್ಜ್ ಬೇಕು, ಏನು ಬೇಕಿಲ್ಲ. ಆದರೆ ಆ ಧೈರ್ಯ ಇಲ್ಲ, ಇರಲಿ, ಅದು ಬೇರೆ. ಅಯೋಧ್ಯ ರಾಮನಿ ಮರಿಚಾವು, ಹಾಲು ಪಿಲ್ಲಲ ಆನಂದ ಮುಂಚೆ ಅಯೋಧ್ಯ ರಾಮನಿ ಮರಿಚಾವು ಅಂದರೆ ಆ ಅಯೋಧ್ಯೆ ಅಲ್ಲ. ನಾನು ಆಗಲೇ ಒಂದು ಸಲ ಪ್ರಸ್ತಾಪ ಮಾಡಿದ್ದೆ, ಇದು ಅಯೋಧ್ಯೆಯಿಂದ ಸರಿಯ. ಯಾವುದನ್ನು ಯುದ್ಧದಲ್ಲಿ ನಾವು ಜಯಿಸಲಿಕ್ಕೆ ಸಾಧ್ಯವಿಲ್ವೋ, ಯುದ್ಧ ಮಾಡಿ ಸೋಲ್ತೇವೆಯೋ, ಶತಸಿದ್ಧ ಸೋಲು ಅನ್ನತಕ್ಕಂಥದ್ದು, ಯುದ್ಧ ಮಾಡೋದು ಸೋಲ್ತೇವೆಯೋ, ಯಾವುದನ್ನ ಯುದ್ಧ ಮಾಡಿ ಸೋಲ್ತೇವೋ ಅದು ಅಯೋಧ್ಯೆ. ಈ ಶರೀರದ ಮೇಲೆ ಯುದ್ಧ ಮಾಡ್ತಿದ್ದೀವಿ, ಅದು ಈಗಿನ ಕಾಲಕ್ಕೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ರೋಗ ಬರಬಾರ್ದು ಅಂತ ಪ್ರಯತ್ನ ಮಾಡ್ತೀವಿ, ಬಟ್ ಆದರೆ ರೋಗಗಳು ಬಂದೇ ಬರುತ್ತೆ. ಹೌದೌದು. ಕೂದಲು ಬೆಳಗಾಗಬಾರ್ದು ಅಂತ ಯುದ್ಧ ಮಾಡ್ತೀವಿ, ಏನೇನೋ ಬಳ್ಕೊಳ್ಳಿ, ಅದನ್ನು ಅಭ್ಯಾಸ ಅಂದರೆ ಬೇಡ ಅನ್ನಲ್ಲ. ಆ ಕಂಪ್ನಿಗಳು ಭಾಳ ಬುದ್ಧಿವಂತರು. ಶ್ಯಾಂಪು ತಯಾರು ಮಾಡ್ತಾರೆ, ಶ್ಯಾಂಪು ಆಗಿ ತಲೆ ತೊಳಿರಿ ಅಂತಾರೆ, ತಲೆ ತೊಳೆದು ಬೆಳಗಾಗುತ್ತೆ. ಮತ್ತು ಅವರೇನು ಇನ್ನೊಂದು ಜನ ಕಪ್ ಶುರು ಮಾಡ್ತಾರೆ, ಎರಡಕ್ಕೂ ವ್ಯಾಪಾರ ಆಗುತ್ತೆ ಅವರಿಗೆ. ಇಲ್ಲಿ ವೃದ್ಧಾಪ್ಯ ಬರಬಾರ್ದು ಅಂತ ಪ್ರಯತ್ನ ಮಾಡ್ತೀವಿ, ಬಂದೇ ಬರುತ್ತೆ. ಮತ್ತು ಸಾವು ಬೇಡ ಅಂತ ಪ್ರಯತ್ನ ಮಾಡ್ತೀವಿ, ಬಂದೇ ಬರುತ್ತೆ. ಅಂದರೆ ಯುದ್ಧ ಮಾಡ್ತಾ ಇದ್ದೀವಿ, ಕೊನೆಗೆ ಸೋತು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇದೇನೇ ಅಯೋಧ್ಯ. ಇದರಲ್ಲಿರ್ತಕ್ಕಂಥ ರಾಮ ಮರ್ತ್ವಿ. ಹಾಲು ಪಿಲ್ಲಲ ಆನಂದ ಮುಂಚೆ ಅಯೋಧ್ಯ ರಾಮನಿ ಮರಿಚಾವು, ಅಯೋಧ್ಯ ರಾಮನಿ ಮರಿಚಾವು, ನೀ ಆತ್ಮ ರಾಮನಿ ಮರಿಚಾವು, ನೀ ಆನಂದ ರಾಮನಿ ಮರಿಚಾವು. ಧನಧಾನ್ಯಂಬುಲು ಶಾಶ್ವತಮನುಕೊಂಡು ದಶಾವತಾರುನಿ ಮರಿಚಾವು, ಧನಧಾನ್ಯಂಬುಲು ಶಾಶ್ವತಮನುಕೊಂಡು ದಶಾವತಾರುನಿ ಮರಿಚಾವು. ಈ ಭೌತಿಕ ಸಂಪತ್ತು ಶಾಶ್ವತ ಅಂದ್ಕೊಂಡು ದಶಾವತಾರ ಮರ್ತ ಹೋಗಿ ಪರಮಾತ್ಮ ಸ್ವರೂಪನೇ ಮರ್ತ ಹೋಗಿ. ಅಷ್ಟೇ ಅಲ್ಲ, ಈ ಶರೀರವೇ ನಾನು ಅಂದ್ಕೊಂಡಿದ್ದೀನಿ, ಇದು ಹುಟ್ಟುತ್ತೆ ಸಾಯುತ್ತೆ ಅಂತ ಎಲ್ಲರೂ ಗೊತ್ತು. ಭಗವಾನ್ ಬುದ್ಧಂಗೆ ಆ ರೀತಿ ಜ್ಞಾನ ಇರಲಿಲ್ಲಂತೆ ಪ್ರಾರಂಭದಲ್ಲಿ. ಅಂದರೆ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ವೃದ್ಧಾಪ್ಯ ಬರುತ್ತೆ ಗೊತ್ತಿರಲಿಲ್ಲ, ಮತ್ತು ಸಾಯ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಹೊರಗಡೆ ಬರ್ತಾನೆ, ಒಬ್ಬ ವೃದ್ಧರು ನೋಡ್ತಾನೆ, ಏನಿದು, ಯಾಕೆ ಹೀಗಾಗಿದ್ದಾನೆ? ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ. ಈ ರೀತಿ ಯಾಕೆ ಆಗ್ಬಿಟ್ಟ? ಕಟ್ಟಿಗೆ ಹೇಳ್ಕೊಂಡು ಯಾಕೆ ಓಡಾಡ್ತೀನಿ ಅಂದರೆ ಅವ್ರು ಸಾರ್ಥ ಹೇಳ್ತಾನೆ, ಎಲ್ಲರೂ ಇದೇ ರೀತಿ ಆಗ್ತಾರೆ.
ಎಲ್ಲರೂ ಇದೇ ರೀತಿ ಆಗ್ತಾರೆ. ಹೌದಾ? ಯಾರು ನಿದ್ದೆ ಮಾಡಿ ತಲೆ ತಪ್ಪಿಸ್ಕೊಂಡು ಯಾಕೆ ಹಾಕ್ಕೊತೀವಿ? ಯಾಕೆ ಕೊಡಿ. ಈ ರೀತಿ ಆಗೋಗುತ್ತೆ ಶರೀರ. ಇಷ್ಟಕ್ಕೋಸ್ಕರ ನಾವು ಜೀವನ ಮಾಡ್ತಿದ್ದೀವಿ. ಮತ್ತೆ ಸ್ವಲ್ಪ ದೂರ ಹೋದರೆ ಯಾರೋ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ. ಏನಿದು ಅಂದರೆ ಅವರು ಪ್ರಾಣ ಹೋಗಿದೆ, ಇನ್ನು ಈ ಜಗತ್ತಲ್ಲಿ ಅವ್ರು ಇರಲಿಕ್ಕೆ ಇರೋಲ್ಲ. ನಾವು ಎಷ್ಟೋ ಜನ ನೋಡ್ತೀವಿ ಹೋಗೋರು. ನಮಗೇನನ್ಸುತ್ತೆ ಹೇಳಿ, ಹೋದ್ರೇನು ಏನಾಗಿತ್ತಂತೆ, ಏನಾಗಿತ್ತು, ಆಪ್ರೇಷನ್ ಆಯಿತು, ಹೋಗಲಿ ಬಿಡು, ಹೋಗಲಿ, ಅವರು ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ. ಯಾಕೆಂದರೆ ಸಾಕಷ್ಟು ಸಂಪಾದಿಸಿರ್ತೀರವರು, ಅವ್ರ ಹೆಂಡತಿ ಮಕ್ಕಳು ಸುಖವಾಗಿತ್ತು, ಹೋಗಲಿ ಬಿಡು ಅಂತಾರೆ. ನಮ್ಗೆ ಅಷ್ಟೇ ಹೊಡೆಯುತ್ತೆ. ಎಷ್ಟು ಸಂಪಾದಿಸಿದ್ದಾರೆ, ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ, ಹೆಂಡತಿ ಮಕ್ಕಳು ಹೋಗ್ತಾರೆ ಅನ್ಸಲ್ಲ, ನಾವು ಹೋಗ್ತೀವಿ ಅನ್ಸಲ್ಲ. ಹೋಗೋರೋಗಿ ಬಿಡು ಅಂತೀವಿ. ಆದರೆ ಭಗವಾನ್ ಬುದ್ಧಿಗೆ ಹೊತ್ತು ನಾನು ಹೋಗ್ತೀನಿ. ಸಾಯೋದೇ ನಿಶ್ಚಯ ಆದರೆ ಇನ್ಯಾರು ಜೀವನ. ಆಗ ಈ ಶರೀರ ನಂಬ್ಕೊಂಡಿದ್ವಿ. ಕಂಡಲು ಯಮಕಲು ಕಾಯಮ ಸ್ಥಿರಮ ಕಲ್ಯಾಣ ರಾಮುನಿ ಮರಿಚಾವು. ಕಂಡಲು ಯಮಕಲು ಕಾಯಮ ಸ್ಥಿರಮ ಕಲ್ಯಾಣ ರಾಮುನಿ ಮರಿಚಾವು. ಕಲ್ಯಾಣ ರಾಮುನಿ ಮರಿಚಾವು. ನೀ ಆತ್ಮ ರಾಮುನಿ ಮರಿಚಾವು. ನೀ ಆನಂದ ರಾಮುನಿ ಮರಿಚಾವು. ಇದೇ ಸಮಸ್ಯೆ. ಹೌದಾ? ಮತ್ತು ಏನು ಮಾಡಬೇಕಪ್ಪ? ಮೋಕ್ಷ ಅನ್ನತಕ್ಕಂಥದ್ದು ಈ ಮನುಷ್ಯ ಜನ್ಮದಲ್ಲೇ ಸಾಧ್ಯ ಅಂತಾರೆ. ನರಜನ್ಮದಲ್ಲಿ ಮೋಕ್ಷವು ಏ ಜನ್ಮವೂ ದೊರಕುದಿಲ್ಲ. ಆದ ಕಾರಣ ಇದರಲ್ಲೇ ನಾವು ಮುಕ್ತರಾಗಿ ಪ್ರಯತ್ನ ಮಾಡಬೇಕು. ಆದರೆ ನಮಗೆ ನಿಶ್ಚಯ ಎಷ್ಟು ಮಟ್ಟಿಗೆ ಇರುತ್ತಪ್ಪ ಅಂದರೆ ಭಾಳ ಕ್ಷಣಿಕ. ಮುರಾರಿ ಬಾಬು ಅನ್ನೋರೊಬ್ಬರು ರಾಮಾಯಣ ಟಿ ವಿನಲ್ಲೆಲ್ಲ ಬರ್ತಿತ್ತು, ಈಗಲೂ ಬರುತ್ತಾರೆ ಅದರ ಚಾನಲಲ್ಲಿ. ಭಾಳ ಅದ್ಭುತವಾಗಿ ರಾಮಾಯಣ ಹೇಳೋರು. ಬೆಳಿಗ್ಗೆ 9ರಿಂದ 12 ಗಂಟೆ ತನಕ ಹೇಳೋರು, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ತನಕ ಹೇಳೋರು. ಮಧ್ಯೆ ನೀರು ಕುಡಿಯೋದು, ಚಹಾ ಕುಡಿಯೋದು ಇದೆಲ್ಲ ಏನು ಮಾಡ್ತಿರ್ಲಿಲ್ಲ. ಯಾಕೆಂದರೆ ಹೇಳೋರು ಜನರಿಗೆ ಆಸಕ್ತಿ ಅನ್ನತಕ್ಕಂಥದ್ದು, ಶ್ರದ್ಧೆ ಅನ್ನತಕ್ಕಂಥದ್ದು ತಂತು ಒಂದು ದಾರದಂತ ಇರುತ್ತೆ. ಸ್ವಲ್ಪ ಗಾಳಿ ಬಂತಂದರೆ ಹೋಗ್ಬಿಡುತ್ತೆ. ಅದೇ ರೀತಿ ನಾನು ನೀರು ಕುಡಿಯೋ ಅಷ್ಟೊತ್ತಿಗೆ ಅವ್ರಿಗಿರೋ ಶ್ರದ್ಧೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ 3 ಗಂಟೆ ಕಂಟಿನ್ಯೂಸ್ ಮಾತಾಡೋದು, ಮತ್ತು 6 ಗಂಟೆ ಕಂಟಿನ್ಯೂಸ್ ಮಾತಾಡೋದು. ಅಷ್ಟೇ ಅಲ್ಲ, ಅವ್ರ ವ್ಯವಹಾರ ಯಾವ ರೀತಿ ಇರೋದು, ಬೆಳಗ್ಗೆ 3 ಗಂಟೆಗೆ ಅವ್ರ ಅನುಷ್ಠಾನ ಅದೆಲ್ಲ ಮಾಡಿಕೊಂಡು 6 ಗಂಟೆಗೆ ಕೂತ್ಕೊಂಡ್ರೆ ಜನ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗೋರು. ತಿರುಪತಿನಲ್ಲಿ ಯಾವ ರೀತಿ ದರ್ಶನ ಮಾಡ್ಕೊಂಡು ಹೋಗ್ತಾರೋ ಆ ರೀತಿ ದರ್ಶನ ಮಾಡ್ಕೊಂಡು ಹೋಗೋರು. ಅದು ಸುಮಾರು 8-8:30 ತನಕ ನಡೆಯೋದು. ಮತ್ತು ತಕ್ಷಣ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋದು, ಬರೋದು ಪ್ರವಚನಕ್ಕೆ. ಮತ್ತು 12 ಗಂಟೆಗೆ ಮುಗಿದ್ರೆ ಊಟ ಮಾಡಿ ಮತ್ತೆ ದರ್ಶನ ಕೊಟ್ಕೊಳ್ಳೋದು, ಮತ್ತೆ ಜನ ಬರ್ತಿರೋದು. ವಿಶ್ರಾಂತಿನೇ ಇರ್ತಿರ್ಲಿಲ್ಲ. ಆದರೂ ಮಧ್ಯೆ ಏನನ್ನ ಈ ನೀರು ಕುಡಿಯೋದು ಅದೆಲ್ಲ ಮಾಡೋದು ಅದನ್ನು ಮಾಡ್ತಿಲ್ಲ. ಯಾಕೆಂದರೆ ಜನರ ಒಂದು ಆಸಕ್ತಿ ಅನ್ನತಕ್ಕಂಥದ್ದು ಕೇವಲ ತಂತು ಒಂದು ದಾರ ಥರ ಇರುತ್ತೆ. ಸಣ್ಣ ಗಾಳಿ ಬಂದು ಹೋಗ್ಬಿಡುತ್ತೆ. ಮನೆಯಿಂದ ಹೊರಡ್ತೀರ ಪ್ರವಚನಕ್ಕೆ ಹೊರಡ್ತಾರೆ. ಮಗ ಸೊಸೆ ಅಲ್ಲ, ಮಗಳು ಅಳಿಯ ಬಂದು ಇಳಿದ್ರು ಅಂದರೆ ಆ ಮಗಳನ್ನ ನೋಡಿದ ತಕ್ಷಣ ಎಲ್ಲ ದೇವರು ಮರ್ತೋಗುತ್ತೆ, ಎಲ್ಲ ಮರ್ತೋಗುತ್ತೆ. ಅದು ಏನು ಖರ್ಚು ಗೊತ್ತಿಲ್ಲ. ಕೂಡುಗುಡ್ಡಕು ಕರುವೈನನು ಗಾನಿ, ಕುಷ್ಠರೋಗಿ ವೈತಿರಿಗಿನ ಗಾನಿ, ದರಿದ್ರ ದೋಷಮುಲೊಚ್ಚಿನ ಗಾನಿ, ದೇಶ ತಿಮ್ಮರೈ ತಿರುಗಿನ ಗಾನಿ. ರಾಮನು ಮರುವಕರ ಮರ್ತ್ಬಿಟ್ಟಿದ್ಯಾ? ಈಗ ಒಂದ್ಸಲ ಜ್ಞಾಪಿಸ್ಕೋ. ಏನು ಮಾಡಬೇಕಾದಿಲ್ಲ, ಒಂದ್ಸಲ ಒಳಗಡೆ ನೋಡ್ಕೊಂಡು ಸಾಕು ಸರಿಯಾಗಿ. ಅದು ನಮ್ಗೆ ಒಳಗಡೆ ನೋಡ್ಕೊಳ್ಳಿಕ್ಕೆ ಆಗಲ್ಲ. ಹೊರಗಿನ ಪ್ರಪಂಚನೇ ನೋಡ್ತಿರ್ತೀವಿ, ಒಳಗೆ ಹೋಗ್ಲಿಕ್ಕೆ ಆಗಲ್ಲ. ಆದ ಕಾರಣ ಕೃಷ್ಣ ಪರಮಾತ್ಮ ಆದಷ್ಟು ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಷ್ಟು ತನಕ ನಾವು ಕೇಳಿದರೆ ಚೆನ್ನಾಗಿ ನಾವು ಕೇಳ್ಕೊಳ್ಳಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದನ್ನೇ ನಾವು ಅಂದ್ಕೊಂಡಿದ್ವಿ. ಅಲ್ಲ, ಇದು ಕೂಡ ದೃಶ್ಯ. ಇದು ಒಂದು ಅಲಂಕಾರ, ಪರಮಾತ್ಮ ಮಾಡಿರ್ತಕ್ಕಂಥ ಅಲಂಕಾರ ನಮಗಷ್ಟೇ. ಇಲ್ಲಿ ಆಂಧ್ರದಲ್ಲಿ ವಿಶಾಖಪಟ್ಟಣದ ಹತ್ರ ಸಿಂಹಾಚಲಂ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ವರ್ಷಕ್ಕೊಂದ್ಸಲ ನರಸಿಂಹಸ್ವಾಮಿಗಳ ಗಂಧದ ಅಲಂಕಾರ ಮಾಡಿರ್ತಾರೆ. ಅದನ್ನೆಲ್ಲ ತೆಗೆದುಬಿಟ್ಟು ದರ್ಶನ ಮಾಡುತ್ತಾರೆ. ಹೌದಾ? ಮತ್ತು ಕೆಲವು ದೇವಸ್ಥಾನಗಳಲ್ಲಿ ವಿಶ್ವರೂಪ ದರ್ಶನ ಅಂತ ಮಾಡಿಸ್ತಾರೆ.
ನಿನ್ನೆ ದಿವಸ ಮಾಡಿದಂಥ ಅಲಂಕಾರ ಆ ನಿರ್ಮಾಲ್ಯ ಎಲ್ಲ ತೆಗೆದುಬಿಟ್ಟು ದರ್ಶನ ಮಾಡಿಸ್ತಾರೆ. ಏನಪ್ಪ ಅದರ ಅಭಿಪ್ರಾಯ? ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಈ ಅಹಂಕಾರ ಇದೆಲ್ಲ ನಿರ್ಮಾಲ್ಯ. ಸ್ವಲ್ಪ ಉಪಯೋಗಿಸ್ತೀವಿ, ಮತ್ತೆ ಇದರಿಂದ ಏನು ಪ್ರಯೋಜನ ಇಲ್ಲ, ಒದ್ದಾಡಿಸುತ್ತೆ. ಈಗ ಎಷ್ಟು ದಿವಸ ಒದ್ದಾಡಿಸುತ್ತೆ. ಅದಕ್ಕೆ ಈ ನಿರ್ಮಾಲ್ಯವೆಲ್ಲ ತೆಗೆದುಬಿಟ್ಟು ಒಳಗಡೆ ಯಾವ ಸ್ವರೂಪ ಇದೆಯೋ ಅದನ್ನು ನೋಡ್ಕೋಬೇಕು. ಅಂದಾಗ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದೆಲ್ಲ ಬಾಹ್ಯ ಪರಿಧಿ. ಬಾಹ್ಯ ನಾವು ಪ್ರಪಂಚಕ್ಕೆ ಯಾವ ರೀತಿ ಕಾಣ್ತಿದೆಯೋ ಅದು. ಆದರೆ ಪ್ರಪಂಚಕ್ಕೆ ಕಾಣ್ತಿರೋ ಇರತಕ್ಕಂಥದ್ದೊಂದಿದೆ. ಅದು ಯಾವುದಪ್ಪ ಅಂದರೆ ನಿತ್ಯ ಅನುಭವವನ್ನು ನಾವು ಚೆನ್ನಾಗಿ ಯಾವ ರೀತಿ ನಿತ್ಯ ಅನುಭವಿಸ್ತೀವೋ ಆ ರೀತಿ ವಿವೇಕ ಮಾಡಿಕೊಂಡಾಗ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಪಡೆದುಕೊಂಡು ಕೇವಲ ಆನಂದ ಉಳಿತೀವಿ. ಆ ಆನಂದ ಸ್ವರೂಪ ನೀವು, ಅದು ಶಾಶ್ವತ, ಸಾಯತಕ್ಕಂಥದ್ದಲ್ಲ. ಅದಕ್ಕೆ ಯಾವ ಶುಗರು ಬಿಪಿನೂ ಇಲ್ಲ. ಶುಗರು ಬಿಪಿ ಎಲ್ಲ ಇದಕ್ಕೇನೆ, ಅದರಲ್ಲಿ ಯಾವ ಇದು ಇಲ್ಲ. ಅದು ಅವಿನಾಶಿ, ನಾಶ ಆಗತಕ್ಕಂಥದ್ದು ಅಲ್ಲ. ಹೌದಾ? ಮತ್ತು ಯಾವುದು ನಾಶ ಆಗುತ್ತೆ? ಈ ಶರೀರ ಅನ್ನತಕ್ಕಂಥದ್ದು ನಾಶವಾಗುತ್ತೆ. ಇದು ಎರಡು ರೀತಿ ನಾಶ ಅಂತ ನೋಡಿದ್ವಿ. ಒಂದು ಪ್ರಾಣ ಹೋಯಿತು, ಸತ್ಯ ಅಂತ ಇಟ್ಕೊಂಡು ಪ್ರಾಣ ಹೋಯಿತು, ತೊಗೊಂಡೋಗಿ ಬೆಂಕಿನೆಲ್ಲ ಹಾಕ್ತಾರೆ, ಇದನ್ನು ಕುಚ್ಚಿನಲ್ಲಿ ಕೂತ್ಬಿಡ್ತಾರೆ. ಅದು ಒಂದು ರೀತಿ ನಾಶ. ಇನ್ನೊಂದು ರೀತಿ ನಾಶ ಅಂದರೆ ನೀವು ಭಾಳ ಆಳವಾಗಿ ಚೆನ್ನಾಗಿ ವಿವೇಕ ಮಾಡಲಿಕ್ಕೆ ತಯಾರಾದರೆ ನಿಜವಾಗಿ ಶರೀರ ಅನ್ನತಕ್ಕಂಥದ್ದು ಕನಸಿನಲ್ಲಿ ಯಾವ ರೀತಿ ತೋರ್ಕೊಳ್ಳುತ್ತೆಯೋ ಅಷ್ಟು ಮಾತ್ರ. ಇವಾಗ ಕನಸಿನಲ್ಲಿ ತೋರ್ಕೊಂಡಂಥ ಶರೀರ, ಕನಸಿನಲ್ಲಿ ಒಂದು ಶರೀರ ನಾನು ತೋಡಾಡ್ತಿರ್ತೀರ. ಆ ಶರೀರ ಆ ಸಮಯಕ್ಕೆ ಇಷ್ಟು ವಯಸ್ಸಾಯಿತು ಅಂತ ಕಾಣಿಸ್ಕೊಳ್ಳುತ್ತೋ ಇಲ್ಲ ನಿಜವಾಗ್ಲೂ ಇದೆಯೋ? ಏನಿದೆ? ಒಂದು ಕನಸಿನ ಅನುಭವ ಎಲ್ರಿಗೂ ಇದೆಯಲ್ಲ. ಯಾರು ಮಾತಾಡ್ತಾರೆ? ಸ್ವಾಮೀಜಿ ಎಕ್ಕಡೋ చూస్తున్నారు, ಎಕ್ಕಡೋ చూస్తారు. ಕನಸಿನ ಅನುಭವ ಎಲ್ರಿಗೂ ಇದೆಯೋ ಇಲ್ಲ? ಕನಸಿನಲ್ಲಿ ಒಂದು ಶರೀರ ನಾನು ಓಡಾಡ್ತಿರ್ತೀರ. ಆ ಶರೀರ ಬಂದು ಎಷ್ಟು ವರ್ಷ ಆಗಿದೆ? ಆವಾಗಲೇ ಪ್ರಾರಂಭ ಆಯಿತು. ಕನಸು ಪ್ರಾರಂಭ ಆದಾಗ ಪ್ರಾರಂಭ ಆಯಿತು. ಅದು ಏನನ್ಸುತ್ತೆ? 60 ವರ್ಷ ಆಯಿತು ಅಥವಾ 45 ವರ್ಷ ಆಯಿತು. 60ನೇ ವಯಸ್ಸಿನ ಶಾಂತಿ ಮಾಡ್ಕೊಳ್ತೀವ್ರೆ ಅಥವಾ 45ನೇ ವಯಸ್ಸಿನ ಉತ್ತಮ ಮಾಡ್ಕೊಳ್ತೀವ್ರೆ. ಅಷ್ಟು ವರ್ಷ ಆಗಿದ್ದು ಅದು ಬಂದು ಅಂದರೆ ಇಲ್ಲ. ಇದು ಅಷ್ಟೇ. ಅಂದರೆ ಕೇವಲ ತೋರಿಕೆ. ಯಾವ ರೀತಿ ಮರುಮರೀಚಿಕೆ ಮರುಭೂಮಿಯಲ್ಲಿ ಬಿಸಿಲು ಕುದುರೆ ಕಾಣುತ್ತೆಯೋ ಅದೇ ರೀತಿ ಇಷ್ಟೆಲ್ಲವೂ ಕಾಣ್ತಿದೆ ಅನ್ನತಕ್ಕಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಅಂದರೆ ಇದು ಕೇವಲ ಕನಸು, ತೋರುತ್ತೆ, ಇಲ್ಲವಾಗುತ್ತೆ. ಇದಕ್ಕೆ ಯಾಕೆ ಓಡಾಡ್ತಾರೆ? ಅದನ್ನು ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಯಾವ ತೋರಲ್ವೋ ಇದೆಯೋ ಅದಕ್ಕೆ ನಾಶ ಅನ್ನತಕ್ಕಂಥದ್ದು ಇಲ್ಲ. ಇಷ್ಟನ್ನು ಹೇಳಿ ಇದಿಷ್ಟು ಜ್ಞಾಪಕ ಇಟ್ಕೊಳ್ಳೋದು. ತಸ್ಮಾತ್ ಯುದ್ಧಸ್ಯ ಭಾರತ, ಆರು ಕಾರಣ ಯುದ್ಧ ಮಾಡುವಂಥದ್ದು. ಸೊ ಯುದ್ಧ ಮಾಡು ಅನ್ನತಕ್ಕಂಥದ್ದು ಈಗ ಚೆನ್ನಾಗಿ ತಿಳ್ಕೊಳ್ಳಿ. ಮೊನ್ನೆ ಗಲಾಟೆ ನಡೀತು. ರಷ್ಯಾದವರು ಭಗವದ್ಗೀತೆ ಅನ್ನತಕ್ಕಂಥದ್ದು ಟೆರರಿಸಮ್ ಹೇಳ್ಕೊಡುತ್ತೆ. ಎಲ್ಲ ಯಾವಾಗ ಹೊಡಿತಿರು ಅಂತಲೇ ಹೇಳ್ಕೊಡುತ್ತೆ. ತಸ್ಮಾತ್ ಯುದ್ಧಸ್ಯ ಭಾರತ ಅಂತ ಯುದ್ಧ ಮಾಡು ಅಂತ ಹೇಳುತ್ತೆ. ಯುದ್ಧ ಮಾಡು ಅಂತ ಹೇಳಲ್ಲ. ಶೋಕ ಮೋಹಗಳನ್ನು ತೆಗೆಯುತ್ತೆ. ಶೋಕ ಮೋಹ ಅಂದರೆ ನಂದು. ಸ್ವಲ್ಪ ಈ ಶಬ್ದ ಅರ್ಥ ಆಗೋದು ಕಷ್ಟ. ಯಾರೋ ಮನೆ ಬೆಂದು ಹೋಗ್ತಾ ಇದೆ ನೋಡಿ, ಒಳಗೆ ಕರ್ಕೊಳ್ಳಿ ಅವ್ರನ್ನ. ಮನೆ ಬೆಂದು ಹೋಗ್ತಾ ಇದೆ, ಓ ಅಂತ ಹೇಳ್ತಾ ಇದ್ದಾರೆ ಯಜಮಾನ. ಅಯ್ಯೋ ಹೋಯ್ತೆ ಮನೆ, ನನ್ನ ಇಡೀ ಜೀವನ ಸಂಪಾದನೆ ಎಲ್ಲ ಹಾಕಿ ಈ ಮನೆ ಕಟ್ಸಿದ್ದೆ. ಮನೆ ಕಟ್ಸಿದ ಮೇಲೆ ನನಗೆ ಮರ್ಯಾದೆ ಹೆಚ್ಚು ಬಂದು ಬಿಡಿದ್ದಲ್ಲಿ. ಇವತ್ತು ಇದು ಹೋಯ್ತು ಅಂದರೆ ನಾನೇ ನಾಶವಾಗ್ಬಿಟ್ಟೆ ಅಂತ ಓ ಅಂತ ಹೇಳ್ತಾ ಇದ್ದಾರೆ. ಜನ ಎಲ್ಲ ಬಂದು ಸಮಾಧಾನ ಮಾಡ್ತಾರೆ. ಇದೆಲ್ಲ ಯಾವತ್ತಿದ್ರು ಹೋಗೋದು ಅನಿತ್ಯ. ಜನಕ ಮಹಾರಾಜನ ರಾಜ್ಯನ ಹೋಗಲಿಲ್ಲೇನು? ಜನಕ ಮಹಾರಾಜ ಏನಂದ? ನಮೇತ ಕಿತ್ತಿ ಕಿಂಚನ, ನನ್ನ ಜೀವನ ಸುಟ್ಟೋಗಿಲ್ಲ ಅಂತ ಆನಂದವಾಗಿದ್ದಲ್ಲೋ, ನೀನು ಹಾಗೆ ಇರು ಅಂತ ವೇದಾಂತ ಹೇಳ್ತಾರೆ. ಯಾಕೆ ಕೇಳಿದ್ರು ವೇದಾಂತನ. ಬೇರೆ ಮನೆ ಸುಟ್ಟು ಹೋಗ್ತಿರ್ಬೇಕಾದ್ರೆ
ವೇದ ಅಂತ ಹೇಳೋದು ಭಾಳ ಸುಲಭ. ಅರ್ಥವಾಗುತ್ತೆ. ಬೇರೆ ಮನೆ ಸುಟ್ಟು ಹೋಗ್ತಿರ್ಬೇಕಾದ್ರೆ ವೇದ ಅಂತ ಹೇಳತಕ್ಕಂಥದ್ದು ಭಾಳ ಸುಲಭ. ಯಾರೋ ಆಫೀಸಿಂದ ಮನೆಗೆ ಹೋಗ್ತಿದ್ದಂತೆ, ಅವ್ರ ಫ್ರೆಂಡ್ ಮನೆಯಲ್ಲಿ ಭಾಳಷ್ಟು ಜನ ಇದ್ದರು. ಏನಪ್ಪ ಇಷ್ಟು ಜನ ಇದ್ದಾರೆ, ಏನು ಸಮಸ್ಯೆ ಅಂತ ಒಳಗಡೆ ಹೋದರೆ ಅವ್ರ ಶ್ರೀಮತಿಯವರು ಹೋಗ್ಬಿಟ್ಟಿದ್ದಾರೆ. ಸೊ ಈ ಫ್ರೆಂಡ್ ಸಮಾಧಾನ ಮಾಡ್ತಾರೆ. ಯಾವತ್ತಿದ್ರು ಒಂದು ಹೋಗೋದು ಎಲ್ಲರೂ ಅಷ್ಟೇ ಋಣ ಇತ್ತು ಹೋದ್ರು, ಯಾಕೆ ಬದಲಾಗ್ತಾರೆ, ಅದಕ್ಕೋಸ್ಕರ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ಮನೆಗೆ ಹೋಗ್ತಾರೆ, ಅವ್ರ ಶ್ರೀಮತಿಯವರು ಹೋಗ್ಬಿಟ್ಟಿದ್ದಾರೆ. ಇವಾಗ ಅಲ್ವಾ ಅನ್ಕೋಬೇಕು ಓಡೋ. ಬೇರೆಯವ್ರು ನಾವೇನ ಅಂತ ಹೇಳೋದು ಸುಲಭ. ಯಾರ್ಯಾರು ಬಂದು ಹೇಳ್ತಾರೆ, ಸಮಾಧಾನ ಆಗಲಿಲ್ಲ, ಕೊನೆಗೆ ಯಾರೋ ಒಬ್ರು ಬರ್ತಾರೆ. ಯಾಕೆ ಹೇಳ್ತೀಯ, ಬುದ್ಧಿ ಇಲ್ದಿರ, ನೀನು ಯಾತ್ರೆ ಹೋಗಿದ್ಯಲ್ಲ ಒಂದು ತಿಂಗಳ ಕಾಲ, ನೆನ್ನೆನೇ ಬಂದಿದ್ಯಾ, ಆ ಸಮಯದಲ್ಲಿ ನಿಮ್ಮ ಮಗ ಮನೆ ಮಾರಿಬಿಟ್ಟು ದುಡ್ಡು ತೊಗೊಂಡು ಬ್ಯಾಂಕಲ್ಲಿ ಹಾಕ್ಕೊಂಡ್ಯ, ನಿಂದೆಲ್ಲ ಮನೆ ಸುಟ್ಟೋಗ್ತಿರೋದು. ಹೌದೇನು, ಒಳ್ಳೆ ಕೆಲಸ ಮಾಡಿದ್ದಾನೆ, ನಾನೇನೋ ದಡ್ಡ ಅಂದ್ಕೊಂಡಿದ್ದೆ, ಒಳ್ಳೆ ಕೆಲಸ ಆಯಿತು ಅಂತ ಇವತ್ತು ನಗ್ತಾ ಇದ್ದಾರೆ. ಅಂದರೆ ಯಾವ ಮನೆ ಸುಟ್ಟು ಹೋಗ್ತಾ ಇತ್ತೋ ಅದು ಒಂದು ನಿಮಿಷಕ್ಕೆ ಮುಂಚೆ ದುಃಖ, ಇವಾಗ ಅದೇ ಮನೆ ಸುಡೋದು ಸಂತೋಷವಾಗಿದೆ. ಯಾಕೆ ಯಾರ್ದು ಸುಟ್ಟು ಹೋಗ್ತಾ ಇದೆ, ನಮ್ಮ ದುಡ್ಡು ಬ್ಯಾಂಕಲ್ಲಿದೆ, ಅದು ಬಿಡು ಅಂತ ಸಂತೋಷವಾಗಿದ್ದಾರೆ. ಅಷ್ಟಲ್ಲೇ ಮಗ ಓಡೋಡು ಬರ್ತಾನೆ, ಹತ್ಕೊಂಡ್ಬರ್ತಾನೆ. ಯಾಕೆ ಹೇಳ್ತೀಯೋ, ಮಾರಿಬಿಟ್ಟಿದ್ದಾರೆ, ಇನ್ನೇನು ಕೇಳ್ತೀಯ? ಅಯ್ಯೋ ಇಲ್ಲಪ್ಪ ಮಾರಲಿಲ್ಲ, ಈ ಮಧ್ಯ ವಾಸ್ತುನ ನೋಡಿಲ್ಲ, ಯಾರನ್ನ ವಾಸ್ತು ಹೇಳೋರಿದ್ರೆ ತಪ್ಪಾಗಿ ತಿಳ್ಕೊಳ್ಳಿ. ಆ ಶಾಸ್ತ್ರ ಇದೆ, ಒಂದು ಹಂತದ ತನಕ ಬೇಕು, ನಮ್ಗೆ ಬೇಡ ಅಂತಲ್ಲ, ಹೌದಾ? ಆದರೆ ವಿಪರೀತ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಓವರ್ ಕಮರ್ಷಿಯಲೈಸೇಷನ್. ವೇದಾಂತನೂ ಅಷ್ಟೇ, ಇಷ್ಟು ಫೀಸು ಅಂತ ಏನೇನಲ್ಲ. ವಾಸ್ತುನವರು ಯಾವ ಮನೆ ಯಾರಿಗೂ ಒಪ್ಪಲ್ಲ, ಅವರು ಒಪ್ಪಿದ್ರೆ ವಾಸ್ತುನವರಲ್ಲ. ಈ ಜ್ಯೋತಿಷ್ಯರು ಅಷ್ಟೇ, ಧೈರ್ಯ ಹೇಳೋದೇ ಇಲ್ಲ. ನಿಮಗೆ ಒಂದು ಗ್ರಹ ಕಾಡಿಸ್ತಾ ಇದೆ ಅಂತಾರೆ, ಒಂದು ಗ್ರಹ ಕಾಡಿಸಿ, ಇನ್ನು 9, ಇನ್ನು 8 ಗ್ರಹ ಚೆನ್ನಾಗಿದೆಯಲ್ಲ, ಧೈರ್ಯವಾಗಿರೋದು ಅನ್ನೋಲ್ಲ, ಏನೋ ಒಂದು ಭಯಪಡಿಸ್ತಾರೆ. ವಾಸ್ತುನವರು ಆ ಮನೆ ನಿಮ್ಗೆ ಸರಿ ಹೋಗಲ್ಲ ಅಂದರು, ಅವ್ರ ಅಡ್ವಾನ್ಸ್ ವಾಪಸ್ ತೊಗೊಂಡ್ಬಿಟ್ರು, ನಮ್ಮದೇ ಮನೆ ಸುಟ್ಟು ಹೋಗ್ತಾ ಇದೆ ಅಂತ. ಅಯ್ಯೋ ಹೌದೇನೋ ಅಂತ ಮತ್ತೆ ಇದು ಯಾವುದು ನಂದು, ಏನು ತೊಗೊಂಬಂದ್ವಿ ಗೊತ್ತಾ, ಏನು ಬಂದ್ವಿ, ಬರೀ ಕೈನಲ್ಲಿ ಬಂದ್ವಿ. ಇವತ್ತಿನ ದಿವಸ ಏನೇನು ಮಾಡಿಟ್ಕೊಂಡಿದ್ದೀವೋ ಅದೆಲ್ಲನೂ ಎಲ್ಲಿಂದ ತೊಗೊಂಡಿದ್ದೀವಿ, ಇದೇ ಪರಮಾತ್ಮನ ಉದ್ಯಾನವನದಿಂದ ತೊಗೊಂಡಿದ್ದೀವಿ. ಹೌದಾ? ನಂದು ನಂದು ಅಂತ ಪ್ರಯೋಗ ಪಡ್ತಾ ಇದ್ದೀವಿ. ಕೆಲವರು ವಾಕಿಂಗ್ ಹೋಗ್ತಾರೆ, ವಾಕಿಂಗ್ ಹೋಗೋದು ಒಳ್ಳೆಯದು. ಪ್ರತಿ ದಿವಸ 4 ಕಿಲೋಮೀಟ್ರ್ ವಾಕ್ ಮಾಡಿ ಆರೋಗ್ಯವಾಗಿರ್ತೀರ, ಹೌದಾ? ಅದೇ ಕೆಲವರು ವಾಕಿಂಗ್ ಹೋಗ್ತಾ ಏನು ಮಾಡ್ತಾರೆ ಅಂದರೆ, ಬೇರೆ ಮನೆಯಲ್ಲಿ ಅವರು ಎದ್ದಿರಲ್ಲ, ಇನ್ನು ಸೋಮವಾರಿಗೆ ಮಲಗಿರ್ತಾರೆ. ಆ ಕಾಂಪೌಂಡಲ್ಲಿ ಹೂವು ಇರುತ್ತೆ, ಅದನ್ನು ಬಿಡಿಸ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡ್ತಾರೆ. ಇವಾಗ ಕದ್ದು ಹೂವನ್ನು ದೇವಸ್ಥಾನಕ್ಕೆ ಕೊಟ್ಟಿಯೋ, ನಿಜವಾದ ನಿನ್ನ ಹೂವನ್ನು ಕೊಟ್ಟಿಯೋ ಅಷ್ಟೇ ತಾನೆ. ಮನೆಯಿಂದ ಹೊರಬೇಕು ಬರೀ ಕೈಲಿ ಹೊಟ್ಟರು, ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇಟ್ಕೊಂಡು ಹೊಟ್ಟರು, ಅದರಲ್ಲಿ ಏನು ಇರಲಿಲ್ಲ. ಅಲ್ಲಿ ಯಾರ್ಯಾರ ಮನೆಗೆ ಮಲಗಿದ್ದು ಅವ್ರ ಮನೆಗೆಲ್ಲ ಹೂವು ಬಿಡಿಸ್ಕೊಂಡು ದೇವಸ್ಥಾನಕ್ಕೆ ಕೊಡ್ತಾರೆ, ಕದ್ದು ಬಿಟ್ಟು. ಅದೇ ರೀತಿ ನಾವು ಬರೀ ಕೈಯಲ್ಲಿ ಬಂದ್ವಿ. ಇವತ್ತು ಏನೇನು ಮಾಡೋದು ಒಟ್ಟಿನಲ್ಲಿ ಮಾಡಿ ನಮ್ಮ ಹೆಸರಲ್ಲಿ ಇಷ್ಟು ಅಂತೀವಿ. ಇದೆಲ್ಲ ಎಲ್ಲಿಂದ ತೊಗೊಂಡ್ವಿ? ಪರಮಾತ್ಮ ಉದ್ಯಾನವನದಿಂದಲೇ ತೊಗೊಂಡ್ವಿ, ಹೌದಾ? ಆದ ಕಾರಣ ನಂದು ನಂದು ಅನ್ನತಕ್ಕಂಥದ್ದೆಲ್ಲ ಉಪಯೋಗಿಸ್ಬೇಕು ನಾವು. ಅದೇ ನಂದು ಅನ್ನತಕ್ಕಂಥ ಅಭಿಮಾನ ಬರಬಾರ್ದು, ಉಪಯೋಗಿಸ್ಬೇಕು. ನಂದು ಅನ್ನತಕ್ಕಂಥ ಅಭಿಮಾನ ಬರಬಾರ್ದು. ಉಪಯೋಗಿಸೋದ್ರಲ್ಲಿ ನಿಜವಾದ ದುಃಖ ಇಲ್ಲ. ನಂದು ಅನ್ನತಕ್ಕಂಥ ಅಭಿಮಾನ ಬಂದರೆ ದುಃಖ. ಈ ಬೆಂಗಳೂರಲ್ಲಿ ಇವಾಗ ಎಲ್ಲ ಭಾಳಷ್ಟು ಎಕ್ಸ್ಟೆನ್ಷನ್ಸ್ ಬಂದ್ಬಿಟ್ಟಿದೆ ಅದ್ಭುತವಾಗಿ. ಪೂರ್ವದಲ್ಲಿ ಆ ಸದಾಶಿವ ನಗರ ಅನ್ನತಕ್ಕಂಥ ಒಂದೇ ಭಾಳಷ್ಟು ಪೋಸ್ಟ್ ಲೊಕ್ಯಾಲಿಟಿ ಇರೋದು. ಆ ಕಾಂಗ್ರೆಸ್ನವರು ಎಕ್ಸಿಬಿಷನ್ ಏನೋ ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ರು. ಆಮೇಲೆ ಸೈಟ್ಸ್ ಎಲ್ಲ ಅವರವರೇ ಹಂಚ್ಕೊಂಡ್ಬಿಟ್ರು. ಸರಿ, ಎಲ್ಲ ಪಾಲಿಟಿಷಿಯನ್ಸು, IAS ಆಫೀಸರ್ಸು ಎಲ್ಲ ಬಿಲ್ಡಿಂಗ್ಸ್ ಕಟ್ಕೊಂಡ್ರು. ಭಾಳ ಪೋಸ್ಟ್ ಲೊಕ್ಯಾಲಿಟಿನ ಬಂತು. ಅಲ್ಲಿ ಒಬ್ಬರು ಇದ್ದರು, ಒಂದು ಮನೆ, ಅವ್ರಿಗೆ ಅಮೇರಿಕಾದಲ್ಲಿ ಕೆಲಸ ಸಿಕ್ತು. ಆಗಿನ ಕಾಲಕ್ಕೆ ಅಮೇರಿಕಾದ ಕೆಲಸ ಅಂದರೆ ಭಾಳ ಅದ್ಭುತ, ಈಗಲೂ ಅಷ್ಟೇ ಅಂತ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ದಿವಸ ಆ ಥರ ನಡೆಯುತ್ತೆ. ಆಮೇಲೆ ಅಮೇರಿಕಾದಲ್ಲ ಅದು ಹುಡುಗ ಇರೋದು, ಅಯ್ಯೋ
ನಮ್ಮ ಹುಡುಗಂಗೆ ಬಂದಿತ್ತು ನ್ಯೂಯಾರ್ಕಲ್ಲಿ, ಬೇಡ ಅಂದ್ವಿ. ಅದೇ ಈ ನ್ಯೂಯಾರ್ಕಲ್ಲಿ ಇರೋ ಕೆಲಸ ಯಾಕೆ ಬೇಡ ಅಂತಂದರೆ ನಮ್ಮ ಹುಡುಗ ಚಂದ್ರಗ್ರಹದಲ್ಲಿ ಇಂಟರ್ವ್ಯೂ ಇದೆ. ಸೊ ಚಂದ್ರಗ್ರಹದಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗ್ತಾನೆ, ಈ ಅಮೇರಿಕ ಬೇಡ, ಇನ್ಮೇಲೆ ಶುರುವಾಗುತ್ತೆ. ಇಲ್ಲಿ ಅಮೇರಿಕಾಗೆ ಹೋಗ್ಬೇಕಾಯ್ತು. ಅದೇನು ಮಾಡಿದ್ರು, ಅವ್ರ ಫ್ರೆಂಡ್ಗೆ ಅವ್ರ ಬಿಲ್ಡಿಂಗ್ ಕೊಟ್ಬಿಟ್ರು. ನೀನಿರು 2 ವರ್ಷ ಅಮೇರಿಕ ಹೋಗಿ ನಾನು ಮತ್ತೆ ವಾಪಸ್ ಬರ್ತೀನಿ, ಅವಾಗ ಕಡಿಮೆ ಅಂತೆ, ಬಾಡಿಗೆ ಏನು ಬೇಡ, ಹಾಗೆ ಇರು ಅಂದ್ಬಿಟ್ಟು ಕೊಟ್ಬಿಟ್ರು. ಸರಿ, ಇನ್ನು 2 ವರ್ಷ ಆಯಿತು. ಮತ್ತೆ ಒಂದು ಲೆಟ್ರ್ ಬಂದರು, ನಾನು ಬರ್ತೀನಿ, ನಾನು ಸ್ವಲ್ಪ ರಿಸಿಕ್ಕೆ, ಆದರೆ ಇಲ್ಲೇ ಪರ್ಮನೆಂಟಾಗಿ ಇಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಾಮಾನ್ಯವಾಗಿ ಅಮೇರಿಕಾಗೆ ಹೋದವರು ಯಾರು ವಾಪಸ್ ಬರಬೇಕನ್ನಲ್ಲ. ಯಾಕೆಂದರೆ ನಿಜವಲ್ಲೂ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂತ. ಬೆಳಗ್ಗೆ ರಾತ್ರಿ ಮಲಗೋ ತನಕ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ. ನಾವು ಮತ್ತು ಒಂದು ಆಫೀಸಲ್ಲಿ ಏನೋ ಕೆಲಸ ಆಗಬೇಕಂದ್ರೆ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಾಕು, 1 ವಾರದೊಳಗೆ ರಿಪ್ಲೈ ಬರುತ್ತೆ, ನಿಮ್ಮ ಕೆಲಸ ಆಗುತ್ತೆ ಮತ್ತು ಆಗಲ್ಲ, ಈ ಕಾರಣಕ್ಕೋಸ್ಕರ ಆಗೋದು ಅಂತ. ಕರೆಂಟ್ ಹೋಯಿತು, ನೀರು ಬರಲಿಲ್ಲ, ಈ ಸಮಸ್ಯೆಗೆ ಯಾವುದೂ ಇಲ್ಲಂತ. ಗೌರ್ಮೆಂಟ್ ಭಾಳ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂದ್ಬಿಟ್ಟು ಸಾಮಾನ್ಯವಾಗಿ ಹೋದವರು ಯಾರು ಬರೋಲ್ಲ. ಈಗಿನ ಕಾಲಕ್ಕೆ ಭಾಳ ಜನ ಹೋಗಿದ್ದಾರೆ. ಇವರು ತಂದೆ ತಾಯಿ ಹೋಗ್ತಾರಲ್ಲಿ, ಇವರೇ ಅಲ್ಲಿ ಅಡ್ವೈಸ್ ಮಾಡಿ ಬರ್ತಾರೆ, ಇಲ್ಲೇ ಇದೆ ಆರಾಮಾಗಿ, ಸುಮ್ಮನೆ ಅಲ್ಲಿ ಬಂದು ಒಂದು ಕೆಲಸ ಆಗಬೇಕು, ಲಂಚ ಪಂಚ ಗಲೀಜು ಬೇಡ, ಇಲ್ಲೇ ನಿಂತು ಅಡ್ವೈಸ್ ಮಾಡಿ ಬರ್ತಾರೆ. ಇಲ್ಲಿ ಅವ್ರು ಹೋದರು, ಅಲ್ಲಿ ಅಮೇರಿಕಾದಲ್ಲಿ ಇಲ್ಲೇ ಸೆಟ್ಲ್ ಆಗ್ತೀವಿ, ಆ ಮನೆ ನಿನ್ನ ಹೆಸರಿಗೆ ಕೊಟ್ಟು ಬಿಡ್ತೀವಿ ಅಂದರು. ನೋಡಿ, ಇಷ್ಟು ದಿವಸ ಇದ್ದರು, 1.5 ವರ್ಷ ಇದ್ದರು ಆ ಮನೆಗೆ, ಏನು ತೊಂದರೆ ಇರಲಿಲ್ಲ. ನಿನ್ನ ಹೆಸರಿಗೆ ಕೊಟ್ಟು ಬಿಡ್ತೀನಿ ಅಂತ ಯಾವಾಗ ಒಂದು ಪತ್ರ ಬಂತೋ ಅವಾಗ ಏನು ಮಾಡಿದ್ರು, ವಾಸ್ತು ಸರಿ ಇದೆಯೋ ಇಲ್ಲೋ ನಮಗೆ ಅಂತ ವಾಸ್ತುನವ್ರು ಕಳಿಸಿದ್ರು. ಅವರು ಸಾಮಾನ್ಯ ಒಪ್ಪಲ್ಲ, ಎಲ್ಲ ಆಲ್ಟ್ರ್ ಮಾಡಬೇಕು, ಅವಾಗ ಸರಿ ಹೋಗುತ್ತೆ ಅಂತ. ಆಲ್ಟ್ರ್ ಮಾಡಲಿಕ್ಕೆ ಎಷ್ಟು ಬೇಕಂದ್ರೆ ಅದಕ್ಕೆ ಒಂದಷ್ಟು 4-5 ಲಕ್ಷ ಬೇಕು. ಸರಿ, ಎಲ್ಲಿ ದುಡ್ಡು ಸಿಗುತ್ತೆ ಅಂತೆಲ್ಲ ಲೆಕ್ಕ ಹಾಕಿದ್ರು. ನೋಡಿ, 1.5 ವರ್ಷ ಮನೆಗಿದ್ದು ಏನು ತೊಂದರೆ ಇರಲಿಲ್ಲ. ಇವಾಗ ಯಾವಾಗ ನಿನಗೆ ಕೊಟ್ಟು ಬಿಡ್ತೀನಿ ಮನೆ ಅಂತಂದ್ರು ಅವಾಗ ತಾಪತ್ರಯ ಶುರುವಾಯಿತು. ಯಾಕೆ ನಂದು ಇಷ್ಟು ದಿವಸ ನಂದು ಅನ್ನೋದಿರಲಿಲ್ಲ, ಯಾರ್ದೋ ಮನೆಗೆ ಇರ್ತೀವಿ ಅನ್ನೋದಿತ್ತು. ಯಾವಾಗ ನಂದು ಅಂತ ಶುರುವಾಯಿತು ಅವಾಗ ಬಂತು ಪ್ರಾಬ್ಲಮ್. ಸರಿ, ಆಮೇಲೆ ಅವ್ರು ಶ್ರೀಮಂತರು ಗಲಾಟೆ ಮಾಡೋದು, ಅಮೇರಿಕಾದಲ್ಲಿ ಏನ್ರಿ ನಿಮ್ಮ ಬುದ್ಧಿ ಇಲ್ಲ, ಮಕ್ಕಳಿದ್ದಾರೆ ಇನ್ನು, ಅವ್ರಿಗೇನು ಮಾಡ್ತಾರೆ, ನೀವು ಈಗಲೇ ಕೊಟ್ಬಿಟ್ಟು ಮನೇನ ಬೇಡ ಬಾಡಿಗೆ ಕಳಿಸು ಅಂದರು. ಅವ್ರು ಮತ್ತೆ ಫೋನ್ ಮಾಡಿ ಲೆಟ್ರ್ ಬರೆದು ಬಾಡಿಗೆ ಕಳಿಸು ಅಂದರು. ಅಯ್ಯೋ ಹೋಯ್ತು ನನ್ನ ಮನೆ ಅಂತಾರೆ. ಇದು ನನ್ನದು ಅನ್ನತಕ್ಕಂಥ ಅಭಿಮಾನದಿಂದ ನಾವು ಉಪಯೋಗಿಸಿದ್ರೆ ದುಃಖ. ನನ್ನದು ಅಂತಕ್ಕ ಅಭಿಮಾನ ಇಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಈ ಜೀವಿಗಳು ಹೇಳಿದ್ದಾಗಿ ನಾನು. ದೇವರ ಮನೆ, ಆ ಮನೆಯಲ್ಲಿ ಒಂದಷ್ಟು ಪರಮಾತ್ಮ ಕೊಟ್ಟಿಯನ್ನು ನಮಗೆ ಉಪಯೋಗಿಸೋಣ. ಯಾವತ್ತು ಕೈ ಬಿಟ್ಟೋಗುತ್ತೋ ಬಿಟ್ಟೋಗಿ ಅಂದ್ಬಿಟ್ಟು ಅಭಿಮಾನ ಇದ್ದೀರ ಇರಬೇಕು. ಸೊ ನನ್ನದು ಅನ್ನತಕ್ಕಂಥದ್ದು ಏನಿದೆಯೋ ಆ ಮೋಹ, ಅದೇನೇ ಮೋಹ. ಮತ್ತು ನನ್ನದು ಅನ್ನತಕ್ಕಂಥದ್ದು ಶೋಕ ಮೋಹಗಳು. ಅಂದರೆ ನನ್ನದು ಅನ್ನತಕ್ಕಂಥದ್ದು ಎಲ್ಲಿ ನನ್ನ ಕೈ ಬಿಟ್ಟು ಹೋಗುತ್ತೋ, ಎಲ್ಲಿ ಕೆಟ್ಟು ಹೋಗುತ್ತೋ, ಯಾರು ಎಲ್ಲಿ ತೊಗೊಂಡೋಗ್ಬಿಡ್ತಾರೋ ನಾನು ಆದಷ್ಟು ರಕ್ಷಣೆ ಮಾಡ್ಕೋಬೇಕು. ಇದು ಶೋಕ. ಈ ಶೋಕ ಮೋಹಗಳು ಅನ್ನತಕ್ಕಂಥ ಭಗವದ್ಗೀತೆ ತೆಗೆದಾಕುತ್ತೆ. ಯುದ್ಧ ಮಾಡು ಅಂತ ಹೇಳಲ್ಲ, ಶೋಕ ಮೋಹಗಳನ್ನು ತೆಗೆದಾಕುತ್ತೆ. ಅಷ್ಟೇ ಅಲ್ಲ, ಧಾರ್ಮಿಕವಾದ ಜೀವನ ಮಾಡು ಅಂತ ಹೇಳುತ್ತೆ. ಅಧರ್ಮ ಅನ್ನತಕ್ಕಂಥದ್ದನ್ನು ಎದುರಿಸು, ಅಧರ್ಮವನ್ನು ಬೆಳೀಲಿಕ್ಕೆ ಬಿಡಬೇಡ, ಈ ರೀತಿ ಉಪದೇಶ ಮಾಡುತ್ತೆ ಹೊರತು ಯುದ್ಧ ಮಾಡು ಅಂತ ಹೇಳಲ್ಲ. ಮತ್ತು ಆ ಯುದ್ಧ ಪ್ರಸಂಗ ಅನ್ನತಕ್ಕಂಥದ್ದು ಒಂದು ನಿಮಿತ್ತ ಮಾಡ್ಕೊಂಡಿದ್ದಾರೆ. ಒಂದು ಎರಡನೇದು, ಇದು ಉಪದೇಶ ಅಲ್ಲ. ಯಾವುದು? ತಸ್ಮಾತ್ ಯುದ್ಧಸ್ಥ ಭಾರತ, ಇದು ಉಪದೇಶ ಅಲ್ಲ, ಅನುವಾದ. ಅದಕ್ಕೆ ಗುರು ಪರಂಪರೆಯಲ್ಲಿ ಅಧ್ಯಯನ ಮಾಡಬೇಕು. ವೇದಾಂತ ಅಧ್ಯಯನ ಮಾಡೋದಾದರೆ ಗುರು ಪರಂಪರೆಯಲ್ಲಿ ಅಧ್ಯಯನ ಮಾಡಬೇಕು. ಮತ್ತು ಗುರು ಪರಂಪರೆಯಿಂದ ಏನಪ್ಪ ಅದನ್ನು ಕೆಡಿಸ್ಕೊಂಬಿಟ್ಟಿವಿ ನಾವು.
ಯಾರೋ ಒಬ್ಬ ಸ್ವಾಮಿಗಳಿದ್ರು, ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ರು. ಅದು ಈ ಕಾಲಕ್ಕಂತೂ ಏನು ಲೆಕ್ಕ ಇರೋದು. ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ರು, ಅವ್ರ ವಯಸ್ಸಾಗ್ತಾ ಬಂತು, ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋ ಸ್ಥಿತಿ ಕಾಣಿಸ್ತು. ಈಗ ಯಾರು ಹೋಗುತ್ತೋ ಆಶ್ರಮ, ಅದಕ್ಕೋಸ್ಕರ ಶಿಷ್ಯನ ಮಾಡ್ಕೋಬೇಕು ಅಂದರು. ಆ ಶಿಷ್ಯನ ಯಾರು ಮಾಡಿಕೊಂಡ್ರೆ ತಂಗಿ ಮಗನ್ನೇ ಮಾಡಿಕೊಂಡ್ರು ಶಿಷ್ಯನ. ಇವರು ಮೋಹ ಹೋಗಿದೆ ಅಂತ ಹೇಳ್ತಾರೆ, ಹುಡುಕ್ತಾರೆ ತಂಗಿ ಮಗನ, ಅಣ್ಣನ ಮಗನ. ಯಾಕೆ ನನ್ನವ್ರಿಗೆ ಹೋಗ್ಬೇಕು. ನಾನು ನಂದು ಇಲ್ಲ ಅಂತ ಹೇಳ್ತೀಯ, ಮತ್ತು ನನ್ನವ್ರಿಗೆ ಅದು ಹೇಳಲಿಕ್ಕೆ ಅಷ್ಟೇ. ಸೊ ಇದನ್ನು ಪರಂಪರೆ ಅಂತೀವಿ ನಾವು. ಇದೆಲ್ಲ ಪರಂಪರೆ, ಬೋಧನಾ ಕ್ರಮ ಇದೆ. ಉಪನಿಷತ್ ತತ್ವವನ್ನು ಸಾಮಾನ್ಯ ಜನಕ್ಕೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನತಕ್ಕಂಥ ಒಂದು ಬೋಧನಾ ಕ್ರಮ ಇದೆ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ನೋಟ್ ಮಾಡ್ಕೊಳ್ಳಿ, ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಇದು ಬೋಧನಾ ಕ್ರಮ. ಅಂದರೆ ನಾವು ಅವಿದ್ಯೆಯಲ್ಲಿ ಏನೇನಿದೆ ಅಂದ್ಕೊಂಡಿದ್ದೀವೋ ಅದನ್ನು ಒಪ್ಪಿಕೊಂಡು ಉನ್ನತ ಅಂತ ತತ್ವವನ್ನು ತೋರಿಸಿ ನೀನು ಅಂದ್ಕೊಂಡಿದ್ದು ತಪ್ಪು ಅಂತ ತೆಗೆದಾಕ್ತಾರೆ. ಮತ್ತು ಅದಕ್ಕೂ ಉನ್ನತ ಅಂತ ತತ್ವವನ್ನು ತೋರಿಸಿ ನೀನು ಅಂದ್ಕೊಂಡಿದ್ದು ತಪ್ಪು, ಅದು ಮಧ್ಯೆ ಆರೋಪಣೆ ಮಾಡಿ ತೆಗೆದಾಕಿ ಕೊನೆಗೆ ಸ್ವಸ್ವರೂಪ ರೂಢಿಸುತ್ತೆ. ಈ ಬೋಧನಾ ಕ್ರಮ ಪರಂಪರೆ ಅಂತಾರೆ. ಹೌದಾ? ಆ ಪರಂಪರೆಯನ್ನು ಅಧ್ಯಯನ ಮಾಡಿದರೆ ಉಪದೇಶ ಯಾವುದು, ಅನುವಾದ ಯಾವುದು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಉಪದೇಶ ಅನುವಾದ ಇವೆರಡಕ್ಕೂ ಭಾಳ ವ್ಯತ್ಯಾಸ ಇದೆ. ನೋಡಿ, ಮಗು LKG UKG ತನ್ನದು ಯಾವುದೋ ಶುರುವಾಗಿದೆ, PKG ಅಂತ. ಇದು ಯಾವುದಕ್ಕೂ ಹೋಗ್ತಿದೆ. LKGಗೆ 5 kg ಪುಸ್ತಕ ಹೊತ್ಕೊಂಡು ಏನು ಸಮಾಜ ಏನು ಒಬ್ಬರು ನೋಡೊಬ್ಬರು ಒಳ್ಳೆ ವ್ಯಾಪಾರ ಆಗೋಯ್ತು. ವಿದ್ಯೆ ಅನ್ನೋದು ದೊಡ್ಡ ವ್ಯಾಪಾರ ಆಗೋಯ್ತು. ಇಲ್ಲಿ 5 kg ಪುಸ್ತಕ ಹೊತ್ಕೊಂಡು ಹೋಗ್ತಿದೆ. ಅದಕ್ಕೆ ಸಾಕಾಗುತ್ತೆ ಅಲ್ಲ. ಮನೆಗೆ ಬಂದ ತಕ್ಷಣ ಆ ಪುಸ್ತಕ ಒಂದು ಮೂಲೆಗೆ ಎತ್ತಿಬಿಟ್ಟು ತಿನ್ಲಿಕ್ಕೆ ಬರುತ್ತೆ. ತಾಯಿ ಹೇಳ್ತಾರೆ, ಕೈಕಾಲು ತೊಳ್ಕೊಂಬಂದು ತಿಂಡಿ ತಿನ್ನು ಅಂತ. ಇಲ್ಲಿ ಕೈಕಾಲು ತೊಳ್ಕೊಂಬ ಅನ್ನೋದು ಉಪದೇಶ, ತಿಂಡಿ ತಿನ್ನು ಅನ್ನೋದು ಅನುವಾದ. ಯಾಕೆ ಆ ಮಗು ತಿಂಡಿ ತಿನ್ನು ಅಂತ ಹೇಳಬೇಕಾದಿಲ್ಲ, ಆಗಲೇ ಬಂದ್ಬಿಟ್ಟಿದ್ದಾರೆ ತಿನ್ನೋಕ್ಕೆ. ಹೌದಾ? ಇವಾಗೇನು ಹೇಳಬೇಕಾಗಿದೆ, ಕೈಕಾಲು ತೊಳ್ಕೊಂಬ ಅಂತ. ಅದೇ ರೀತಿ ಯುದ್ಧ ಅನ್ನತಕ್ಕಂಥದ್ದು ಮಾಡೋಣ ಉಪದೇಶ ಮಾಡಬೇಕಾದಿಲ್ಲ. ಯಾಕೆ ಯುದ್ಧ ಮಾಡಲಿಕ್ಕೆ ಬಂದ್ಬಿಟ್ಟಿಯಾನೆ ಕೃಷ್ಣ ಪರಮಾತ್ಮನೇ ಪ್ರಯತ್ನ ಪಟ್ಟಿಯಾನೆ. ಎಲ್ಲ ರೀತಿಯಲ್ಲಿ ಯುದ್ಧ ಮಾಡತಕ್ಕಂಥ ಸರಿಯಲ್ಲ ಅಂತ ಯೋಚನೆ ಮಾಡಿ ಎಲ್ಲ ಪ್ರಯತ್ನ ಮಾಡ್ತಾರೆ, ಸಂಧಿ ಮಾಡಲಿಕ್ಕೆ ಎಲ್ಲದಕ್ಕೂ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಏನಾದರೂ ಅವರು ಒಪ್ಪಲ್ಲ. ಯುದ್ಧ ಕೃತನಿಶ್ಚಯ, ಯುದ್ಧವೇ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಬಂದ್ಬಿಟ್ಟಿಯಾನೆ ಅರ್ಜುನ. ಅದಕ್ಕೋಸ್ಕರ ಮೋಹದಿಂದ ಯುದ್ಧದಿಂದ ಓಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಮೋಹನ ತೆಗೆದು ಅನುವಾದ ಹೇಳ್ತಾರೆ, ಮಾಡು, ಯುದ್ಧ ಮಾಡು, ಏನು ಕರ್ತವ್ಯ ಮಾಡಲಿಕ್ಕೆ ಬಂದಿದೆಯೋ ಅದನ್ನು ಮಾಡು ಅಂತಾರೆ. ಹೊರತು ಇದು ಯುದ್ಧ ಮಾಡುವಂತಲೇ ಭಗವದ್ಗೀತೆ ಉಪದೇಶ ಮಾಡುತ್ತೆ ಅನ್ನತಕ್ಕಂಥದ್ದು ಸರಿಯಾದಂಥ ಅಭಿಪ್ರಾಯ ಅಲ್ಲ. ಅದನ್ನು ಶಂಕರಾಚಾರ್ಯ ಭಾಷೆ ಕೂಡ ತಸ್ಮಾತ್ ವಿದ್ಯಸ್ಯ ಭಾರತ ಅನ್ನತಕ್ಕಂಥದ್ದು ಕೇವಲ ಅನುವಾದ ಹೊರತು ಉಪದೇಶ ಅಲ್ಲ ಅಂತ ಹೇಳ್ತಾರೆ. ಮತ್ತು ಈಗ ಮುಂದಿನ ಶ್ಲೋಕ ನೋಡೋಣ. ಮತ್ತು ಇನ್ನೊಂದು, ಯಾವುದಕ್ಕೂ ವಿಷಯವಲ್ಲ ಪರಮಾತ್ಮ ಸ್ವರೂಪ, ಯಾವುದಕ್ಕೂ ವಿಷಯವಲ್ಲ ಅಂತ ಹೇಳಿದರು. ಶಾಸ್ತ್ರ ಪ್ರಮಾಣಕ್ಕೆ ವಿಷಯ ಯಾವುದಾದ್ರು ಅಂದರೆ ಶಾಸ್ತ್ರ ಈ ವೇದ್ಯ ವೇದಿತೃ ವೇದನ ಅಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ, ಈ ತ್ರಿಪುಟಿ ಮುಕ್ಕುಪ್ಪೆ ಇರ್ತದೆ. ಇದನ್ನು ತೆಗೆದು ಹಾಕ್ಬಿಟ್ಟು ಸ್ವಸ್ವರೂಪ ಉಳಿಸುತ್ತೆ ಹೊರತು ಇದು ಆತ್ಮಸ್ವರೂಪ ದೈವ ಸ್ವರೂಪ ನೋಡ್ಕೊಳ್ಳಿ ಅಂತ ನಮ್ಮ ಕಣ್ಮುಂದೆ ತರಲ್ಲ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಶಾಸ್ತ್ರಂತ ಅಂತ್ಯಂ ಪ್ರಮಾಣಂ. ಶಾಸ್ತ್ರ ಪ್ರಮಾಣಗಳನ್ನ ನೋಡಿದ್ರೆ ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ, ಶಬ್ದ ಅಂತ. ಹೌದಾ? ಈ ಶಾಸ್ತ್ರ ಅಂತ್ಯಂ ಪ್ರಮಾಣಂ, ಇದೇ ಕೊನೆಯ ಪ್ರಮಾಣ. ಯಾಕೆ ಅತದ್ಧರ್ಮ ಅದ್ಯ ಆರೋಪಣ ಮಾತ್ರ ನಿವರ್ತಕತ್ವೇನ ಪ್ರಾಮಾಣ್ಯಂ. ನಾವು ಯಾವ್ಯಾವುದನ್ನು ನೋಡಿ ಜಗತ್ತಿಗೆ ಬಂದ್ವಿ, ನಿರಭಿಮಾನ ಸ್ಥಿತಿಗೆ ಬಂದ್ವಿ.
ನಾನು ಹೆಣ್ಣು ಗಂಡು ಅನ್ನೋ ಅಭಿಮಾನ ಇರಲಿಲ್ಲ, ಹೌದಲ್ಲ? ಮತ್ತು ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಅಭಿಮಾನ ಇರಲಿಲ್ಲ, ಬ್ರಾಹ್ಮಣ ಕ್ಷೇತ್ರ ಯಾವುದೂ ಇರಲಿಲ್ಲ. ನನ್ನ ನೋಡಿ ಬೇರೆಯವ್ರು ಹೇಳಿದ್ರು ನೀನು ಹಿಂದೂ ಅಂದರು, ನಾನು ಒಪ್ಕೊಂಬಿಟ್ಟೆ. ಬ್ರಾಹ್ಮಣ ಅಂದರು, ಹ್ಞೂ ಅಂದೆ. ಬ್ರಾಹ್ಮಣ ಆದರೆ ಯಾವ ರೀತಿ ಇರಬೇಕು, ಆ ರೀತಿ ಇದ್ದೀನಿಯೋ ಇಲ್ವೋ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ, ಹೌದಾ? ಬೇರೆಯವರು ನನ್ನ ನೋಡಿ ಏನೇನು ಹೇಳಿದ್ರು ಅದನ್ನೆಲ್ಲ ಒಪ್ಕೊಂಡೆ. ನೋಡಿ, ಬೇರೆಯವರು ನಮ್ಮ ಮೇಲೆ ಏನು ಅಭಿಪ್ರಾಯ ಕೊಡ್ತಾರೋ ಅದನ್ನು ಒಪ್ಕೊಂಡು ಜೀವನ ಮಾಡ್ತಿದ್ದೀವಿ. ನಾನೇ ಒಂದು ಸಲ ನೋಡ್ಕೊಳ್ಳಿ, ನಾನು ಯಾರು ನೋಡ್ಕೊಳ್ಳಿಲ್ಲ, ಹೌದಾ? ಆದ ಕಾರಣ ನಾನು ಅಂದರೆ ಏನೇನು ಆರೋಪಣೆ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲವನ್ನು ತೆಗೆದುಹಾಕ್ಬಿಟ್ಟು ಸ್ವಸ್ವರೂಪದಲ್ಲಿ ಉಳಿಸುತ್ತೆ. ಆದ ಕಾರಣ ಅಂತ್ಯಂ ಪ್ರಮಾಣ. ಯಾರೊಬ್ಬರು ಒಂದು ಸಲ ನಾನು ತಿರುಪತಿಯಿಂದ ಬೆಟ್ಟದ ಮೇಲಿಂದ ಇಳಿತಾ ಇದ್ದೆ ಬಸ್ಸಲ್ಲಿ, ಪಕ್ಕದಲ್ಲಿ ಯಾರೊಬ್ಬರು ಕೂತಿದ್ರು. ಅವ್ರು ಕೇಳಿದ್ರು, ಅದ್ವೈತ ಅಂತೀರ, ಶಾಸ್ತ್ರ ಪ್ರಮಾಣ ಅಂತ ಒಪ್ತಿರೋ ಇಲ್ಲ? ಒಪ್ತೀವಿ, ವೇದಗಳ ಪ್ರಮಾಣ ಅಂತ ಒಪ್ಕೊಳ್ತೀವಿ. ವೇದ ಅದು ಸತ್ಯ, ಹೌದಲ್ಲ, ಸತ್ಯನೇ. ಮತ್ತು ಅಲ್ಲಿಗೆ ಸತ್ಯ ಎರಡಾಯ್ತಲ್ಲ, ವೇದಗಳು ಸತ್ಯ ಅಂತೀರ, ಅದು ಸತ್ಯ ಅಂತೀರ, ಎರಡಾಯ್ತಲ್ಲ. ಶಾಸ್ತ್ರ ಪ್ರಮಾಣ ಎಲ್ಲಿ ತನಕ ತತ್ವ ತಿಳಿಸ್ಕೊಡೋ ತಕ್ಕ ಪ್ರಮಾಣ, ಆಮೇಲೆ ಅದು ವೇದ ಅವೇದ ಭವತಿ. ಅದಕ್ಕೆ ಅವ್ರು ಹೇಳಿದ್ರು, ಯಾವುದನ್ನ ಪ್ರಮಾಣ ವಸ್ತು ಜ್ಞಾನ ಕೊಟ್ಟ ಮೇಲೆ ತನ್ನ ಪ್ರಮಾಣತ್ವವನ್ನು ಕಳ್ಕೊಳ್ಳುತ್ತೀವೋ. ಕುರ್ಜಿ ಮೇಲೆ ಕೂತು ನಿದ್ದೆ ಮಾಡಬೇಡಿ, ಎಫ್ಸಿ ಅವರು. ವ್ಯರ್ಥ ಆಗಿಬಿಡುತ್ತೆ ಜೀವನ. ಎಣ್ಣೆ ಬಂದ ಕಣ್ಣು ಮುಚ್ಕೊಂಡು ಬರ್ತಾ ಕೇಳಿ. ಅಂತ್ಯ ಪ್ರಮಾಣ ಅಂತಾರೆ. ಹಾಗಿದ್ಮೇಲೆ ಯಾವುದನ್ನಾದ್ರೂ ಪ್ರಮಾಣ ವಸ್ತು ಜ್ಞಾನ ಕೊಟ್ಟ ಮೇಲೆ ಇಲ್ಲವಾಗುತ್ತೆ. ಕಣ್ಣು ರೂಪವನ್ನು ಬಣ್ಣವನ್ನು ತೋರಿಸಿದ ಮೇಲೆ ಕಣ್ಣು ಇಲ್ದಿರ ಹೋಗುತ್ತಾ? ಇಲ್ಲ. ಹಾಗಿದ್ಮೇಲೆ ಶಾಸ್ತ್ರನು ನೀವು ಅಂತ್ಯ ಪ್ರಮಾಣ ಅಂದರೆ ಅದು ಅವೇದ ಭವತಿಯನ್ನು ಒಪ್ಪಲ್ಲ ನಾವು ಅಂದರು. ಬೇರೆ ಪ್ರಮಾಣಗಳು ಚೆನ್ನಾಗಿ ಕೇಳಿ. ನಮಗೆ ಜ್ಞಾನ ಕೊಡಬೇಕಾದ್ರೆ ನಾನು ಅನ್ನೋ ಅಹಂಕಾರ ಉಳಿಸ್ಕೊಂಡು ಜ್ಞಾನ ಕೊಡುತ್ತೇವೆ. ಕಣ್ಣು ರೂಪ ಅಂತ ತಿಳಿಸ್ಬೇಕಾದ್ರೆ ನಾನು ಅನ್ನತಕ್ಕಂಥ ಉಪಯೋಗಿಸ್ತಾಲೆ ಅದು ತಿಳಿಸೋದು. ಕಿವಿ ನಾನು ಅನ್ನೋ ಅಹಂಕಾರ ಉಪಯೋಗಿಸ್ತಾಲೆ ಅದು ಕೆಲಸ ಮಾಡೋದು. ಸೊ ಬೇರೆ ಪ್ರಮಾಣಗಳು ನಮಗೆ ಜ್ಞಾನ ಕೊಡಬೇಕಾದ್ರೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಅಹಂಕಾರ ಉಳಿಸ್ಕೊಂಡು ಜ್ಞಾನ ಕೊಡುತ್ತೆ. ಶಾಸ್ತ್ರ ಪ್ರಮಾತ್ವನೇ ತೆಗೆದಾಕ್ಬಿಡುತ್ತೆ, ಅಂದರೆ ಅಹಂಕಾರವನ್ನೇ ತೆಗೆದಾಕ್ಬಿಡುತ್ತೆ. ಅಹಂಕಾರನ ತೆಗೆದಾಕ್ಬಿಟ್ರೆ, ಪ್ರಮಾತ್ವನೇ ತೆಗೆದಾಕ್ಬಿಟ್ರೆ ಇನ್ನು ಪ್ರಮಾಣವೇ ಇಲ್ಲ. ಸೊ ಈ ರೀತಿಯಲ್ಲಿ ನಮಗೆ ಜ್ಞಾನ ಮಾಡುತ್ತೆ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ ತನಕ ನಾವು ಹೇಳ್ತೀವಿ, ಬಾಹ್ಯ ಕೋಟೆ, ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಎಲ್ಲ ನಾನು ಹೊರಗಡೆ ಕಾಣತಕ್ಕಂಥ ರೂಪ, ಹೊರಗಡೆ ಕಾಣದೇ ಇರತಕ್ಕಂಥದ್ದೊಂದು ಅಸ್ತಿತ್ವ ಇದೆ, ದೇಶ ಕಾಲಕ್ಕೆ ಅಸ್ತಿತ್ವ ಅದು, ಅದೇ ನೀವು, ಅದೇ ಆನಂದ, ಅದು ಹುಟ್ಟು ಸಾವಿಲ್ಲದೆ ಇರತಕ್ಕಂಥದ್ದು ಅನ್ನತಕ್ಕಂಥದ್ದು ಹೇಳಿ ಮುಂದಿನ ಒಂದು ಶ್ಲೋಕದಲ್ಲಿ ನೋಡಿ 19ನೇ ಶ್ಲೋಕ. ಶ್ರೀ ಭಗವಾನುವಾಚ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಭೌತೋ ನ ವಿಜಾನೀತಃ ಕಾಯಂ ಹಂತಿ ನ ಅನ್ಯತೆ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಭೌತೋ ನ ವಿಜಾನೀತಃ ಕಾಯಂ ಹಂತಿ ನ ಅನ್ಯತೆ. ಯಾರು ನಾನು ಬೇರೆಯವ್ರನ್ನ ಕೊಲ್ತೀನಿ ಅಥವಾ ನಾನೇ ಹತ್ಯೆಗೆ ಈಡಾಗ್ತೀನಿ ಅಂತ ಯಾರು ಯೋಚನೆ ಮಾಡ್ತಾರೋ ಅವರು
ನಿಜವಾದ ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆ ತಿಳ್ಕೊಂಡ್ರೆ ನಾನು ಬೇರೆಯವ್ರಿಗೆ ಕೊಲ್ಲಿಕ್ಕೂ ಹೋಗಲ್ಲ, ನಾನು ಹತ್ಯೆ ಗಿಡ ಅಲ್ಲ, ನಾನು ಆನಂದ ಸ್ವರೂಪ ಬ್ರಹ್ಮ ಸ್ವರೂಪ ಅನ್ನತಕ್ಕಂಥದ್ದು ಅರ್ಥವಾಗುತ್ತೆ. ಯಾಕಪ್ಪ ಅಂದರೆ ಆ ನಮ್ಮ ನಿಜವಾದಂಥ ಸ್ವರೂಪ ಅನ್ನತಕ್ಕಂಥದ್ದು ಮುಂದಿನ ಶ್ಲೋಕ ನೋಡಿ, 20ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನೋಡಿ, ಇದು ಚೆನ್ನಾಗಿ ಹಾಕೊಂಡಿರ್ಬೇಕು. ನಾನು ಅಂದರೆ ಹೊರಗಿನ ಜಗತ್ತು ಯಾವ ರೀತಿ ಕಾಣ್ತಿದ್ದೀನೋ ಅದು ನಿಜವಾದ ನಾನಲ್ಲ. ಅಂದರೆ ಹೊರಗಿನ ಜಗತ್ತು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇಷ್ಟನ್ನು ಬೇರೆಯವರು ನನ್ನ ಬಗ್ಗೆ ಗ್ರಹಿಸ್ಬೋದು. ಭಾಳ ಹತ್ತಿರ ಸಂಬಂಧ ಅನ್ನೋನು ವಾಸ್ತವಿಕ ಒಬ್ರನ್ನೊಬ್ರು ನೋಡಿರಲ್ಲ. ಗಂಡ ಹೆಂಡತಿನೂ ಅಷ್ಟೇ, ಒಬ್ರನ್ನೊಬ್ರು ನೋಡಿಲ್ಲ. ಏನು ಇಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತೀರ ನೀವು? ನೋಡಿ, ಇಬ್ಬರು ಗಂಡ ಹೆಂಡತಿ ಸಂಬಂಧದಲ್ಲಿ ಅಂದರೆ ಭಾಳ ಸನ್ನಿಹಿತಾರ್ಥಕ ಸಂಬಂಧ ಅಂತಾರೆ ಸಮಾಜದಲ್ಲಿ. ಅದರಲ್ಲೇ ಒಬ್ರಿಗೊಬ್ರು ಒಬ್ಬರು ಶರೀರ ಒಬ್ಬರು ನೋಡಿಯಾರ, ಒಬ್ಬರು ಮಾತುಗಳನ್ನ ಒಬ್ಬರು ಅರ್ಥ ಮಾಡ್ಕೊಳ್ತಾರೆ, ಅಥವಾ ಅರ್ಥ ಮಾಡ್ಕೊಳ್ತಾರೆ ಕಿತ್ಲಾಡ್ತಾರೆ, ಅಥವಾ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೋಬೋದು, ಬುದ್ಧಿಯನ್ನು ಅರ್ಥ ಮಾಡ್ಕೋಬೋದು. ಸಾಮಾನ್ಯ ಬುದ್ಧಿ ಇದೆ ಅಂತ ಒಪ್ಪೋದೇ ಇಲ್ಲ. ಗಂಡಿನ ಬುದ್ಧಿ ಇದೆ ಅಂತ ಹೆಂಡತಿ ಅಂತ ಒಪ್ಪಲ್ಲ, ಹೆಂಡತಿ ಬುದ್ಧಿ ಗಂಡ ಒಬ್ರಿಗೊಬ್ರು ಹೇಳೋದು ಅಷ್ಟೇ. ಒಳಗಡೆ ಮಾತ್ರ ಅದೇ ಇರುತ್ತೆ. ಆ ಮಗುವನ್ನು ತೋರಿಸಿ ಹೇಳ್ತಿರ್ತಾರೆ, ಕಣ್ಣು ಮೂಗೆಲ್ಲ ನಾನಿದ್ದಾಗೆ, ಬುದ್ಧಿಯೆಲ್ಲ ಅವ್ರ ಅಪ್ಪನ ಬುದ್ಧಿನೇ. ಅದೇನೋ ದೈವ ಬುದ್ಧಿ, ಖರ್ಚು ಮಾಡಲಿಕ್ಕೆ ಒದ್ದಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನನ್ನ ಬುದ್ಧಿ ಎಷ್ಟು ಒಳ್ಳೆಯದು, ನಿನ್ನ ಬುದ್ಧಿ 5,000 10,000 ಖರ್ಚು ಮಾಡ್ತೀಯ, ನನ್ನ ಬುದ್ಧಿ ಹಾಗೆ ಬದುಕೊಂತಾರೆ. ಅಂದರೆ ಬುದ್ಧಿ ಇದೆ ಒಂದು ವೇಳೆ ಗ್ರಹಿಸಿದ್ರೆ ಬುದ್ಧಿ ನೋಡ್ತೀವಿ. ಮತ್ತು ಇದನ್ನು ಇಬ್ಬರು ಹೋಗ್ತಾರೆ, ಯಾವುದು ಭಾಳ ಅಹಂಕಾರಿ, ಅವ್ರ ಜೊತೆ ಜೀವನ ಕಷ್ಟ. ಆತನೂ ಹೇಳ್ತಾನೆ, ಅಯ್ಯೋ ಆಕೆನೂ ಹೇಳ್ತಾನೆ, ಅವ್ರು ಹೇಳ್ತಾರೆ, ಅಯ್ಯೋ ಆಕೆ ಭಾಳ ಅಹಂಕಾರಿ, ಭಾಳ ಕಷ್ಟ ಜೀವನ ಮಾಡೋದು. ಅವ್ರಿಗೆ ಭಾಳ ಅಹಂಕಾರ, ಭಾಳ ಕೋಪ, ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಿರ್ತಾರೆ. ಹೇಗೆ ಜೀವನ ಮಾಡೋಕ್ಕೆ ಅಂದರೆ ಶರೀರ ನೋಡಿದ್ರು, ಮನಸ್ಸನ್ನು ನೋಡಿದ್ರು, ಬುದ್ಧಿ ನೋಡಿದ್ರು, ಅವರ ಅಹಂಕಾರ ಅನ್ನತಕ್ಕಂಥ ಗ್ರಹಿಸಿದ್ರು. ಇಷ್ಟೆಲ್ಲ ನೋಡಿ ನನಗೆ ಅವ್ರ ಪರಿಚಯ ಇದೆ ಅಂತ ಸುಳ್ಳು. ನಿಜವಾದ ಅವ್ರು ಯಾವುದು ಅಂದರೆ ಅಹಂಕಾರ ತೆಗೆದಾಕಿದ ಮೇಲೆ ಯಾವುದು ಉಳಿಯುತ್ತೋ ಆ ಅಸ್ತಿತ್ವನೇ ಅವ್ರ ಸ್ವರೂಪ. ಅದನ್ನು ನೋಡಿದ್ಯೋ? ಯಾಕೆ ನನ್ನ ಸ್ವರೂಪ ನಾನು ನೋಡಿಕೊಂಡ್ರೆ ಆಗ ಬೇರೆಯನ್ನ ನೋಡ್ಬೋದು. ಭಗವಾನ್ ಬುದ್ಧನ ಬೈತಿರ್ತಾರೆ ಯಾರೋ. ಭಗವಾನ್ ಬುದ್ಧ ಹೇಳ್ತಾರೆ, ಏನಪ್ಪ ನೀವೇನೋ ಹೇಳ್ತಿದ್ದೀರಾ, ನಂಗೆ ಕೇಳಲಿಕ್ಕೆ ಟೈಮ್ ಇದೆ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಬಂದ ಮೇಲೆ ಹೇಳಿ ಹೇಳ್ತಾರೆ. ನಿಮ್ಮನ್ನೇನು ನಿಮ್ಗೇನು ಹೇಳ್ತಿಲ್ರಿ, ನೀವು ಯಾವ ದೊಡ್ಡ ಮನುಷ್ಯ ಅಂತೀವಿ, ನಿಮ್ಮನ್ನು ಬೈತಿದ್ದೀವಿ ಅಂತಾರೆ. ಅಪ್ಪ ನನ್ನ ಬೈತಿದ್ದೀರೋ, ನನ್ನ ಶರೀರ ನೋಡಿ ಬೈತಿದ್ದೀರೋ ಅಂತಾರೆ. ನಿಮ್ಮ ಶರೀರ ನೋಡಲ್ಲ, ಇವೆಲ್ಲ ಸ್ವಲ್ಪ ವೇದಾಂತ ಕೇಳಿದ್ರು, ನಿಮ್ಮ ಶರೀರ ನೋಡಲ್ಲ, ನಿಮ್ಮನ್ನೇ ಬೈತಿದ್ದೀವಿ ಅಂತಾರೆ. ಅವ್ರು ಹೇಳ್ತಾರೆ, ನನ್ನನ್ನು ನಾನೇ ನೋಡೋಕ್ಕಾಗಿಲ್ಲ, ಇನ್ನು ನೀನು ನೋಡಿದ್ಯೋ, ಮತ್ತು ಹೇಗೆ ಬೈತೀಯ? ಒಂದು ವೇಳೆ ನನ್ನನ್ನು ನೋಡಬೇಕಾದ್ರೆ ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ನಿನ್ನನ್ನು ನೀನು ಚೆನ್ನಾಗಿ ನೋಡಿದರೆ ಆಗ ಎಲ್ಲರ ಸ್ವರೂಪನೂ ಗೊತ್ತಾಗುತ್ತೆ. ಸಾಕ್ಟಕೀಸು ಮತ್ತು ಅವ್ರ ಶ್ರೀಮತಿಯವರು ಭಾಳ ವಿರೋಧ ಒಬ್ರಿಗೊಬ್ರು. ಎಷ್ಟು ವಿರೋಧ ಅಂದರೆ
ಒಂದ್ಸಲ ಸತ್ಸಂಗ ಮಾಡ್ತಾ ಕೂತಿರ್ತಾರೆ ಮನೆಯಲ್ಲಿ, ಆಕೆ ಬಾಗಿಲಲ್ಲಿ ನಿಂತ್ಕೊಂಡು ಏನೋ ಒದರ್ತಿರ್ತಾಳೆ, ಬೈತಿರ್ತಾಳೆ. ಇವ್ರ ಹತ್ತ ಕಡೆ ತಿರ್ಗೋದೇ ಇಲ್ಲ ಹತ್ತ ಕಡೆ. ನಾನು ಇಷ್ಟು ಮಾತಾಡೋದು ನನ್ನ ಕಡೆ ತಿರ್ಗೋದೇ ಇಲ್ಲ ಅಂದ್ಬಿಟ್ಟು ಅಹಂಕಾರ ಕೋಪಡುತ್ತೆ. ಮತ್ತೇನು ಮಾಡ್ತಾಳೆ, ಜನವರಿ ತಿಂಗಳು ಚಳಿಗಾಲ, ಮಡಿಕೆನಲ್ಲಿ ನೀರು ಇಟ್ಕೊಂಡಿರ್ತಾಳೆ. ಆ ಮಡಿಕೆ ತೊಗೊಂಡು ಅವ್ರ ತಲೆ ಮೇಲೆ ಹಾಕ್ಬಿಡ್ತಾಳೆ, ಗಂಡನ ತಲೆ ಮೇಲೆ. ಅವರು ಚೆನ್ನಾಗಿ ತಮ್ಮನ್ನು ತಾವು ನೋಡ್ಕೊಂಡಿದ್ರು. ಅದೇ ಸ್ವರೂಪನೇ ಆಕೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಆ ನೀರು ತಮ್ಮ ತಲೆ ಮೇಲೆ ಹಾಕಿದ್ರು ಅವ್ರಿಗೇನು ಅನ್ನಿಸ್ತಿಲ್ಲ. ಏನಂತಾರೆ, ಇಷ್ಟೊತ್ತು ಸಿಡ್ಲು ಗುಡುಗು ಬರ್ತಿರೋದ್ರೆ ಬೈತಿದ್ದಲ್ಲ, ಆ ಶಬ್ದ ಸಿಡ್ಲು ಗುಡುಗು ಬರ್ತಿತ್ತು, ಮಳೆ ಬರ್ಬೋದು ಅಂದ್ಕೊಂಡಾಗಿ ಮಳೆ ಬಂತು ಅಂದ್ಬಿಟ್ಟು ಒಂದು ಟವಲ್ ತೊಗೊಂಡು ಒರೆಸ್ಕೊಂಡು ಮತ್ತೆ ಸತ್ಸಂಗ ಕೂತ್ಕೊಡ್ತಾರೆ. ಯಾಕೆ ನನ್ನ ಸ್ವರೂಪನೇ ಅಲ್ಲಿರೋದು. ಆದ ಕಾರಣ ನಾವು ಆ ಸ್ವರೂಪ ಅನ್ನೋದು ನ ಜಾಯತೆ, ಹುಟ್ಟಲ್ಲ. ಅದು ನ ಮ್ರಿಯತೆ, ಸಾಯೋದು ಇಲ್ಲ. ಇವಾಗ ನೋಡಿ, ಹುಟ್ಟಿತು ಹೆರಿಗೆ ಆಯಿತು ಅಂದಾಗ ಹೆಣ್ಣು ಗಂಡು ಅಂತೀವಿ. ಶರೀರ ನೋಡಿ ಹೆಣ್ಣು ಗಂಡು ಹೇಳ್ತಾರೆ ಹೊರತು ಆ ಶರೀರಿ ಒಳಗಡೆ ಇರತಕ್ಕಂಥ ಚೈತನ್ಯ ಹೆಣ್ಣು ಗಂಡು ಅದು ಸಾಯೋದಿಲ್ಲ. ನ ಜಾಯತೆ ಮ್ರಿಯತೆ, ಯಾವಾಗಲೂ ಹುಟ್ಟೋದಿಲ್ಲ, ಯಾವಾಗಲೂ ಸಾಯೋದಿಲ್ಲ. ನ ಎಂಬೂತ್ವ ಭವಿತಾವಾನ ಭೂಯ. ಒಂದು ಕಾಲದಲ್ಲಿ ನಾವು ಇರಲಿಲ್ಲ, ಹೊಸದಾಗಿ ಬಂದ್ವಿ, ಮತ್ತೆ ಹೊರಟೋಗ್ಬಿಡ್ತೀವಿ. ಇಲ್ಲ, ಅಜಃ, ಹುಟ್ಟಿದ್ದೆಲ್ಲ ನಾವು. ನಿತ್ಯ, ದೇಶಕಾಲದಲ್ಲಿರತಕ್ಕಂಥವರಲ್ಲ. ಶರೀರ ದೇಶಕಾಲದಲ್ಲಿದೆ. ಶೈಶವ, ಬಾಲ್ಯ, ಯೌವನ, ವೃದ್ಧಾಪ್ಯ ಬರುತ್ತೆ. ಬಟ್ ಆ ನಾನು ಅನ್ನತಕ್ಕಂಥ, ಈಗಾಗಲೇ ವಿವೇಕ ಮಾಡಿದ್ದೀವಿ, ಆ ನಾನು ಅನ್ನತಕ್ಕಂಥದ್ದು ಬಾಲ್ಯದಲ್ಲಿ ಹೇಗಿತ್ತೋ ವೃದ್ಧಾಪ್ಯದಲ್ಲೂ ಅದೇ ಇದೆ, ಅದೇನು ಬದಲಾವಣೆ ಆಗಿಲ್ಲ. ಸೊ ಕಾಲದಲ್ಲಿ ನಡೆಯತಕ್ಕಂಥ ಅಸ್ಥಿ, ಜಾಯತೆ, ವರ್ಧತೆ, ಪುಣ್ಯತೆ, ಅಪಕ್ಷೀಯತೆ ಅನ್ನತಕ್ಕಂಥ ಯಾವ ವಿಕಾರಗಳು ನಮಗೆ ಬರೋಲ್ಲ. ಶಾಶ್ವತ, ನಿತ್ಯ, ಶಾಶ್ವತ ಅಂತ ಎರಡನ್ನೂ ಉಪಯೋಗಿಸ್ತಾರೆ. ಯಾಕಪ್ಪ ಅಂದರೆ, ಈಗ ನೋಡಿ, ಬೆಂಗಳೂರು ಎಷ್ಟು ಬದಲಾವಣೆ ಆಗುತ್ತೆ ಹೋದಲ್ಲ. ಇವಾಗ ಯಾರನ್ನು ಮುದುಕರು ಕೇಳಿದ್ರೆ, ಈಗ ಸ್ವಾಮಿಗಳನ್ನೇ ಕೇಳಿದ್ದೀವಿ. ಪೂರ್ವಾಶ್ರಮದಲ್ಲಿ 1960, 70s ನಾವು ಇದ್ವಿ ಅಲ್ಲಿ ಬೆಂಗಳೂರಲ್ಲಿ. ಇವಾಗ ಹೋಗಿ ನೋಡಿದ್ರೆ ನಾವು ಇದ್ದ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಏನು ಗುರು ಸಿಗೋಲ್ಲ. ಯಾಕೆ? ಭಾಳಷ್ಟು ಬದಲಾವಣೆ ಆಗುತ್ತಿದೆ. ಆವಾಗಿನ ಬೆಂಗಳೂರು ಎಲ್ಲಿದೆ ಇವಾಗ? ಈವಾಗಿನ ಬೆಂಗಳೂರೇ ಬೇರೆ ಅಂತಾರೆ. ಅಂದರೆ ಆವಾಗಿನ ಬೆಂಗಳೂರು ಏನಾಯಿತು, ಅದೇನೇ ಭಾಳಷ್ಟು ಬದಲಾವಣೆ ಆಗಿದೆ. ಅಂದರೆ ಎಷ್ಟೇ ಬದಲಾವಣೆ ಆದ್ರೂ ಅದೇ ಇದು ಅನ್ನಿಸ್ಕೊಳ್ಳುತ್ತೆ, ಹೌದಾ? ಆ ರೀತಿ ಆತ್ಮ ಅನ್ನತಕ್ಕ ನಮ್ಮ ನಿಜ ಸ್ವರೂಪ ಅನ್ನೋದು ಬದಲಾವಣೆ ಆಗಿಬಿಟ್ಟು ಅದೇ ಇದು ಅನ್ನಿಸ್ಕೊಡುತ್ತೆ. ಅಂದರೆ ಇಲ್ಲ, ಯಾವ ಬದಲಾವಣೆ ಆಗಲ್ಲ. ಶಾರೀರಿಕ ರೋಗ ಬಂತು, ನಿನಗೆ ಯಾವ ರೋಗವೂ ಇಲ್ಲ, ಔಷಧಿ ತಗೋಬಾರ್ದು ಅಂತಲ್ಲ, ನನಗೆ ರೋಗ ಅಂತ ಗೊತ್ತಾಗಬಾರ್ದು. ಶರೀರ ಲಕ್ಷಣ ಬರುತ್ತೆ, ಏನೋ ಒಂದಿಷ್ಟು ಔಷಧಿ ಹಾಕ್ಕೊಳ್ಳೋಣ ಅಷ್ಟೇ. ನಿತ್ಯ, ಶಾಶ್ವತ, ಪುರಾಣ. ಪುರಾಣ ಅಂದರೆ ಏನು ಪುರಾಣ ಅಂತಾರೆ ಅಂದರೆ, ಈ ಶಬ್ದಗಳೆಲ್ಲ ಅದು ಅರ್ಥನೇ ಕಳ್ಕೊಂಬಿಟ್ಟಿವೆ. ಪುರಾಣ ಮತ್ತು ಪೂಜೆ, ಮಂಗಳಾರತಿ. ಸಾಮಾನ್ಯ ಮನೆಗಳಲ್ಲಿ ಮಾತಾಡ್ತಿರ್ತಾರಲ್ಲ, ನಿನ್ನ ಭಾವ ಸಂಜೆ ಭಾವ ಮಂಗಳಾರತಿ ಮಾಡ್ತೀನಿ, ಆಯಿತಾ ಪೂಜೆ ಕೇಳಿಲ್ಲ, ಆಯಿತಾ ಪೂಜೆ ಅಂತ. ಅಂದ್ರೇನು? ಪೂಜೆ ಅಂದರೆ ಬೈಯೋದು, ಹೊಡೆಯೋದು, ಮಂಗಳಾರತಿ ಅಂದರೆ ಹೊಡೆಯೋದು, ಬೈಯೋದು ಅಂತ. ಪುರಾಣ ಹಾಗೆ ಏನು ನಿನ್ನ ಪುರಾಣ ಅಂತ ಅರಿತಲ್ಲ. ಪುರಾಪಿ ನವ, ಹಳೇದಾದ್ರೂ ಹೊಸದಾಗೇ ಇದೆ. ಅಂದರೆ ಹುಟ್ಟಿ 95 ವರ್ಷ ಆಯಿತು, ಶರೀರ ಅನ್ನತಕ್ಕಂಥ ವಿಕಾರವಾಗಿದೆ, ಬದಲಾವಣೆ ಆಗಿದೆ. ಆದರೆ ನಾನು ಅನ್ನತಕ್ಕಂಥ ಚೈತನ್ಯ ಸ್ವರೂಪ ಏನೋ ಬದಲಾವಣೆ ಆಗಿದೆ. ಅಂದರೆ ಏನು ಬದಲಾವಣೆ ಆಗಿದೆ? ಹುಟ್ಟಿದಾಗ ಹೇಗಿತ್ತು, ಹುಟ್ಟಿದಾಗೆಲ್ಲ, ಹುಟ್ಟಕ್ಕೆ ಮುಂಚೆಯಿಂದಲೂ ಇತ್ತದು, ಶರೀರ ಮಧ್ಯೆ ಬಂತು ಅಷ್ಟೇ.
ಅದರಲ್ಲಿ ಯಾವ ಬದಲಾವಣೆ ಅಂತ ಕೇಳಿದ್ರೆ ಪುರಾಣ ನ ಹನ್ಯತೆ ಹನ್ಯಮಾನೇಶನಿದೆ. ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಒಂದು ವೇಳೆ ಶರೀರ ಅನ್ನತಕ್ಕ ಹುಟ್ಟಿದೆ ಅಂದರೆ ಶರೀರ ಅನ್ನೋದು ಹೋಗುತ್ತೆ. ಆ ಚೈತನ್ಯ ಶರೀರ ಒಳಗಡೆ ಇರ್ತಕ್ಕಂಥ ಚೈತನ್ಯ ಸ್ವರೂಪ ಅದು ಹುಟ್ಟಿದ್ದು ಅಲ್ಲ, ಹೋಗೋದು ಅಲ್ಲ. ಶರೀರ ದೃಷ್ಟಿಯಿಂದ ಒಳಗಡೆ ಇರೋದು ಅಂತೀನಿ. ನಿಜವಾದ ಅದು ಒಳಗೆ ಹೊರಗೆ ಎಲ್ಲ ತುಂಬಿಕೊಂಡಿದೆ. ಆಕಾಶ ಎಲ್ಲಿದೆ ಹೇಳಿ? ಒಳಗೆ ಹೊರಗೆ ಅದೇ ರೀತಿಯಲ್ಲಿ ಆ ಚೈತನ್ಯ ಎಲ್ಲ ಕಡೆ ತುಂಬಿಕೊಂಡಿದೆ. ನ ಜಾಯತೆ ಪ್ರಿಯತೆವ ಕದಾಚಿತ್ ನಾಯಂ ಭೂತ ಭವಿತಾವಾನ ಭೂಯ ಅಜೋ ನಿತ್ಯ ಶಾಶ್ವತೋ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ. ಮುಂದಿನ 21 ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ವೇದ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ ವೇದ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಅವಿನಾಶಿಯಾಗಿರತಕ್ಕಂಥ ಸ್ವರೂಪ, ನಿತ್ಯ ಸ್ವರೂಪ ಮತ್ತು ಅಜ ಜನ್ಮ ಇರತಕ್ಕಂಥ ಒಂದು ಸ್ವರೂಪ, ವ್ಯಯ ಆಗಿರ್ತಕ್ಕಂಥದ್ದಲ್ಲ. ಇಂಥ ಸ್ವರೂಪ ನಾನು ಅಂತ ಯಾರು ತಿಳ್ಕೊಂಡು ಹೇಳುತ್ತಾರೆ? ಗುರುಮುಖೇನ ಶ್ರವಣ ಮಾಡಿ ಅಂಥವರು ಯಾವನನ್ನು ಹೇಗೆ ತಾನೇ ಕೊಲ್ಲಿಸುತ್ತಾನೆ, ಹೇಗೆ ಕೊಲ್ಲುತ್ತಾನೆ ಅಂತಾರೆ. ಅಂದರೆ ತಿಳ್ಕೊಂಡಿರ್ತಕ್ಕಂಥ ವ್ಯವಹಾರ ಮತ್ತೆ ಇನ್ನೇನು ವ್ಯವಹಾರ ಮಾಡಲಿಕ್ಕೆ ಹೋಗಲ್ಲ. ಅವ್ರು ಮಾಡಲಿಕ್ಕೆ ಹೋಗಲ್ಲ, ಅವ್ರ ಜೀವನದಲ್ಲಿ ವ್ಯವಹಾರ ನಡ್ಕೊಂಡು ಹೋಗುತ್ತೆ. ಎಲ್ಲರ ಜೀವನದಲ್ಲೂ ಅಷ್ಟೇ, ಜೀವನ ನಡ್ಕೊಂಡು ಹೋಗುತ್ತೆ. ಆದರೆ ಮಧ್ಯೆ ನಾನು ಅಂತೀವಿ. ತಿಳ್ಕೊಂಡಿರ್ತಕ್ಕಂಥವ್ರು ಪ್ರಾರಂಭಕಾಲ ಜೀವನ ಹೋಗುತ್ತೆ, ಅಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥದ್ದಿರಲ್ಲ. ಯಾವ ರೀತಿ ಅಂದರೆ ಭಿಕ್ಷುಕ ಇರ್ತಾರಂತೆ. ನಮ್ಮಲ್ಲಿ ಒಂದು ಕಥೆ ಬರುತ್ತೆ. ಸರಿ, ಭಿಕ್ಷೆ ಬಿಟ್ಕೊಂಡು ಜೀವನ ಮಾಡ್ತಿರ್ತಾನೆ. ಬೆಳಿಗ್ಗೆ ಹೊತ್ತು ಒಂದು ದೊಡ್ಡಬಳ್ಳಾಪುರ ಅಂತ ಊರಲ್ಲಿ ಒಂದು ಬೀದಿಯಲ್ಲಿ ಭಿಕ್ಷೆ ಎತ್ಕೊಂಡು ಹೋಗ್ತಿರ್ತಾನೆ. ರಾಮನ ಜಪಲೇನ ಜೀವನ ಬನ್ನನ ಈ ಜೀವನ ದೋದಿನಕ ये जीवन दो का ये जीवन है माटी की पुतला ये जीवन है माटी की पुतला पानी पड़ेगा जलावे समझ नहीं आए ये जीवन दो का ಈ ಜೀವನ ಅಂತಕ್ಕಂಥದ್ದು ಈ ಮಾಟಿ ಕಿ ಪುತಲ ಶರೀರ ಅಂತಕ್ಕಂಥ ಮಣ್ಣಿನ ಒಂದು ಬೊಂಬೆ. ಪಾನಿ ಪಡೆಯಬೇಕಾದ್ರೆ ನೀರು ಬಿತ್ತು ಅಂದರೆ ಹೋಗ್ಬಿಡುತ್ತೆ. ಇದು ಕೇವಲ ಅಸ್ಥಿರ ಅಂತ ಆ ಹಾಡು ಹಾಡಿಕೊಂಡು ಭಿಕ್ಷೆ ಪಡ್ಕೊಂಡು ಹೋಗ್ತಿರ್ತಾನೆ. ಅವನ ಹತ್ರ ಒಂದು ನಿಕ್ಕರು, ಒಂದು ಬನಿಯನ್ನು, ಒಂದು ಡಬ್ಬ, ಒಂದು ಕೋಲು ಇಷ್ಟಿರುತ್ತೆ ಆಸ್ತಿ. ಯಾರನ್ನ ಒಂದು 10 ಪೈಸೆ ಹಾಕೋದು ಈಗಿನ ಕಾಲದಲ್ಲ, ಪೂರ್ವದಲ್ಲಿ 10 ಪೈಸೆಗೆ ಬೆಲೆ ಇತ್ತಲ್ಲ. ಇವಾಗ ಯಾರಿನ 10 ಪೈಸೆ ಹಾಕೋದ್ರೆ ಮತ್ತೆ ತೊಟ್ಟೋಗ್ತಾರೆ. ನಾನು ಒಂದ್ಸಲ ಟ್ರೈನಲ್ಲಿ ಹೋಗ್ತಿದ್ರೆ ಯಾರೋ ಭಿಕ್ಷುಕ ಬಂದ, 25 ಪೈಸೆ ಕೊಟ್ಟೆ. ಅವನಂತಿದ್ದು 25 ಪೈಸೆ ಎಲ್ಲ ಸೇರಿಸಿ ನಾನು ಕೊಟ್ಟಿದ್ದು ಸೇರಿಸಿ ನನ್ನ ಮುಂದೆ ಕೊಟ್ಟೋದ. ಮತ್ತೆ ಅವ್ನು ಕರೆದೆ, ಯಾಕಪ್ಪ ಅಂದರೆ ಯಾರು ತಗೊಳ್ತಾರೆ ನಮಗೆ 25 ಪೈಸೆಯಲ್ಲಿ ಏನು ಕೊಂಡ್ಕೊಳ್ಳೋಕ್ಕಾಗುತ್ತೆ? ಅದನ್ನು ಯಾರು ತಗೊಳ್ಳೋದೇ ಇಲ್ಲ. ಅಂತ ಸರಿ, ಇದನ್ನು ನೀನು ತಗೊಳಪ್ಪ 25 ಪೈಸೆ ನನ್ನ ಏನು ಮಾಡ್ತೀಯ ಕೊಟ್ಟು ತಗೊಂಡು ವಾಪಸ್ ಕೊಟ್ಟು ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ಯಾಕೆಂದರೆ ಆಗಿನ ಕಾಲಕ್ಕೆ 10 ಪೈಸೆ ಹಾಕಿದ್ರೆ ಸಂತೋಷ ಪಡೋದು, ಏನು ಪುಣ್ಯ ಮಾಡಿದ್ನೋ ಕೊಟ್ಟರು ಅಂತ. ದಿವಸ ಬರ್ತೀಯ ದರಿದ್ರದೇ ಹೋಗು ಅಂದರೆ ದುಃಖ ಪಡೋದು, ಯಾವುದಾದ್ರೂ ಏನು ಮಾಡಿದ್ನಿ ಈ ಥರ ಆಗೋಯಿತು ಅಂತ. ಈ ರೀತಿ ಜೀವನ ಮಾಡ್ಕೊಂಡಿರ್ತಾನೆ. ಈ ರೀತಿ ಜೀವನ ಮಾಡ್ಕೊಂಡಿದ್ರೆ ಒಂದ್ಸಲ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅರಮನೆಗೆ ಕರ್ಕೊಂಡೋಗಿ ಅಲ್ಲಿ ಡ್ರೆಸ್ ಎಲ್ಲ ಬೇರೆ ಹೊಸ ಬಟ್ಟೆ ಕೊಟ್ಟು ಸ್ನಾನ ಮಾಡಿಕೊಂಡು ನೀನು ಡ್ರೆಸ್ ತೆಗೆದು ಈ ಹೊಸ ಬಟ್ಟೆ ಹಾಕ್ಕೊಂಬ ಅಂತಾರೆ. ಹಾಕ್ಕೊಂಡು ಕೂತ್ಕೊಡ್ತಾನೆ, ಚೆನ್ನಾಗಿ ಟಿಫನ್ ಕೊಡ್ತಾರೆ, ಚೆನ್ನಾಗಿ ತಿಂತಾನೆ. ಹೌದಾ?
ತಿಂದಮೇಲೆ ನಾನು ಬಿಟ್ಬಿಡಿ ನಾನು ಹೊರಟೋಗಕ್ಕೆ ಆ ಭಿಕ್ಷೆ ಬೇಡ್ಕೊಂಡು ತಿಂತಿದ್ದವ್ರಿಗೆ ಇಂಥ ಸುಖ ಅಂದರೆ ಒಂದಲ್ಲ. ಭಿಕ್ಷೆ ಬಿಡೋದು ಸರಿ ನಾನು ಹೇಳ್ತಲ್ಲ, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆದರೆ ವೇದಾಂತ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು, ಜಾಸ್ತಿ ಜನ ಇರೋಲ್ಲ. ಹೌದಾ? ನಮಗೆ ಆನಂದವಾಗಿರುತ್ತೆ, ಏನು ಒದ್ದಾಡೋಲ್ಲ. ಅವಾಗ ಇವಾಗ ಎಲ್ಲೋ ಸೇರ್ಕೊಂಡ್ಬಿಟ್ಟಿದ್ದೀನಿ ನಾನು, ಬೇರೆಲ್ಲ ನೋಡಿ ಎಷ್ಟು ಒದ್ದಾಡ್ತಾರೆ, ನಾನು ಸುಮ್ಮನಿದ್ದೀನಲ್ಲ ಅಂದ್ಬಿಟ್ಟು ನಾವು ಹತ್ತಿರ ಹೋಗ್ಬಿಡ್ತೀವಿ. ಇವ್ರಿಗೂ ಹಾಗೆ ಭಿಕ್ಷೆ ಬೇಡ್ಕೊಂಡು ತಿಂತಾರೆ, ಏನಪ್ಪ ಇಷ್ಟು ಒಳ್ಳೆ ಬಟ್ಟೆ, ಇಷ್ಟೊಂದು ಒಳ್ಳೆ ಆಹಾರ ಕೊಡ್ತಾರೆ, ನಾನು ಬಿಟ್ಬಿಟ್ಟು ನಾನು ಹೊರಟೋಗ್ತೀನಿ ಅಂತಾನೆ ಮಂತ್ರಿ ಬರ್ತಾರೆ. ನಿನ್ನ ಕಳಿಸ್ಕೊಡ್ಲಿಕ್ಕೋಸ್ಕರ ಕರ್ಕೊಂಡ್ಬಂದಿಲ್ಲ, ನೀನು ಈ ರಾಜನ ಮಗ, ಭಾಳ ಚಿಕ್ಕ ವಯಸ್ಸಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದೆ, ಭಾಳಷ್ಟು ಹುಡುಕ್ತಾ ಇದ್ವಿ, ಇವತ್ತಿನ ದಿವಸ ಸಿಕ್ಕಿದ್ಯಾ, ನೀನು ರಾಜ್ಕುಮಾರ ಭಿಕ್ಷುಕನಲ್ಲ ಅಂದ್ಬಿಟ್ಟು ಉಪದೇಶ ಮಾಡ್ತಾನೆ. ಆಮೇಲೆ ಅಲ್ಲೇ ಇಟ್ಕೊಳ್ತಾನೆ. ಒಂದು 3 ತಿಂಗಳಿಗೆ ರಾಜ ಹೋಗ್ಬಿಡ್ತಾನೆ, ಇವನ್ನ ರಾಜನ ಕೂಡಿಸ್ತಾರೆ. ಹೌದಾ? ಆಮೇಲೆ ಒಂದು ದಿವಸ ಆ ನಿಕ್ಕರು, ಡಬ್ಬ, ಬನಿಯನ್ನು, ಕಟ್ಟಿಗೆ ಅದೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಒಂದು ದಿವಸ ಇವನು ಅದನ್ನು ನೋಡ್ತಾನೆ. ಇವನು ನಾನು ಇವಾಗ ಹೋಗಿ ಭಿಕ್ಷೆ ಬಿಡೋದು ಹೇಗಿರುತ್ತೋ, ಇವಾಗ ಹೋಗಿ ಭಿಕ್ಷೆ ಬಿಡೋದು ಹೇಗಿರುತ್ತೋ ನೋಡೋಣ ಅಂದ್ಬಿಟ್ಟು, ನಾನು 3 ದಿವಸ ಹೊರಗಡೆ ಹೋಗಿ ಬರ್ತೀನಿ, ನೀವು ಯಾರು ಬರಬೇಡಿ ಅಂದ್ಬಿಟ್ಟು ಆ ನಿಕ್ಕರು, ಬನಿಯನ್ನು, ಡಬ್ಬ, ಫೋನ್ ಎಲ್ಲ ತಗೊಂಡು ಅದೇ ಊರಿಗೆ ಹೋಗಿ ಅದೇ ಹಾಡು ಹಾಡಿಕೊಂಡು ರಾಮ ಜಪಲೇನ ಜೀವನ ಬನನ ये जीवन दो दिन का, ये जीवन दो दिन का, ये जीवन है कागज की पुड़िया, हवा लगे उड़ जावे समझ नहीं आवे, ये जीवन दो दिन का. ಈ ಜೀವನ ಅನ್ನತಕ್ಕಂಥದ್ದು ಒಂದು ಕಾಗದದಲ್ಲಿ ಮಾಡಿರ್ತಕ್ಕಂಥ ಒಂದು ಹಡಗೋ ಮತ್ತು ಗಾಳಿ ಬೀಳ್ತೇನೆ ಅಂಥದ್ದು. ಹವಾಲಾಗೆ ಉಳಿದಾವೆ, ಗಾಳಿ ಬೀಳ್ತಂದು ಹೊರಟೋಗ್ಬಿಡುತ್ತೆ ಅಂತ ಅಶಾಶ್ವತವಾಗಿರ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಹೋಗ್ತಿರ್ತಾನೆ. ಯಾರೋ ಬೈತಾರೆ, ಎಲ್ಲೋ ಹೋಗಿದ್ದೇನೆ ಮತ್ತೆ ಬಂದೆ ನೀನು, ನಿನ್ನ ದರಿದ್ರ ಮುಖ ತೋರ್ಸೋಕ್ಕೆ ಅಂತ. ಈಗ ಅವ್ರು ಆ ಥರ ಬೈದರೆ ಇವಾಗ ದುಃಖ ಇದೆಯೋ? ಯಾಕೆ ನಂದಲ್ಲ ದರಿದ್ರ ಮುಖ, ನಿಂದು ದರಿದ್ರ ಮುಖ, ನನ್ನ ಮುಖ ನೋಡೋಕೆ ನಿನ್ನ ಪುಣ್ಯ ಇರೋಕೆ. ಯಾಕೆ ನಾನು ರಾಜ, ಹೊರಗಡೆ ಏನು ವ್ಯತ್ಯಾಸ ಆಗಿದೆ ನೋಡಿ. ಅದೇ ಊರು, ಅದೇ ಬೀದಿ, ಅದೇ ಹಾಡು, ಅದೇ ನಿಕ್ಕರು, ಅದೇ ಬನಿಯನ್ನು, ಅದೇ ಡಬ್ಬ, ಅದೇ ಕೋಲು. ಅಲ್ಲ, ಏನು ಬದಲಾವಣೆ ಆಗಿಲ್ಲ. ಅದೇನು ಬದಲಾವಣೆ ಆಗಿದೆ? ನಾನು ರಾಜ. 10 ಪೈಸೆ ಯಾರನ್ನ ಹಾಕಿದ್ರು ಸಂತೋಷ ಇಲ್ಲ, ಯಾಕೆ ನಾನು ರಾಜ. ಅದೇ ರೀತಿ ನಾವು ಈ ಶರೀರ, ಇಂದ್ರಿಯ, ಅಭಿವೃದ್ಧಿ, ಮನಸ್ಸು, ಅಹಂಕಾರ ಬಿಡಿಸ್ಕೊಂಡ್ಬಿಟ್ಟು ನಾನು ಆನಂದ ಸ್ವರೂಪ, ಶಾಶ್ವತ ಸ್ವರೂಪ ಅನ್ನತಕ್ಕ ಅರ್ಥ ಮಾಡಿಕೊಂಡ್ರೆ ಈ ಸಂಸಾರದಲ್ಲಿ ಎಷ್ಟೇ ಕಣ್ಣೀರು ಬರಲಿ, ಯಾರು ಏನೇ ಅನ್ನಲಿ, ಏನಾದರೂ ಆಗಲಿ, ಒಳಗಡೆ ಆನಂದ. ಯಾಕೆ ಇದು ನಾನು ಅಲ್ಲವೇ ಅಲ್ಲ, ನಾನು ರಾಜಗಳು ಗೊತ್ತಿಲ್ಲ, ದರಿದ್ರ ಮುಖ ಅಂತಾರೆ, ಗೊತ್ತಿಲ್ಲ ಅವರಿಗೆ. ಅದೇ ರೀತಿ ನಾವು ಆನಂದ ಸ್ವರೂಪ ಗೊತ್ತಿಲ್ಲ ಪಾಪ ಇವರಿಗೆ. ಸೊ ಜ್ಞಾನಿ ವ್ಯವಹಾರ ಅನ್ನತಕ್ಕಂಥದ್ದು ಏನೇ ನಡೀಲಿ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ. ಅದಕ್ಕೆ ನೀವು ಯಾರನ್ನ ತಗೊಳ್ಳಿ, ಜ್ಞಾನಿಗಳು ಅನ್ನತಕ್ಕಂಥವ್ರು, ಅವ್ರಿಗೇನು ಆಸ್ತಿ ಇರಲಿಲ್ಲ. ಸಾಕ್ರೆಟಿಸ್ಗೇನು ಆಸ್ತಿ ಇತ್ತು, ಶಂಕರಾಚಾರ್ಯಗೇನು ಆಸ್ತಿ ಇತ್ತು. ವಿನೋಬ ಅವರ ವಿನೋಬ ಭಗವದ್ಗೀತೆ ವ್ಯಾಖ್ಯಾನ, ಈ ಗೋಖಲೆ ಅವರೆಲ್ಲ ಬರೆದಿರತಕ್ಕಂಥ ವ್ಯಾಖ್ಯಾನ ಕರ್ಮಪ್ರಾಧಾನ್ಯ ಬರೆದಿದ್ದಾರೆ. ಆ ವ್ಯಾಖ್ಯಾನ ಸಂಪೂರ್ಣವಾಗಿ ಒಪ್ಪಲ್ಲ. ಆದರೆ ವಿನೋಬ ಒಂದು ಸಲ ಶಬರಮತಿ ಆಶ್ರಮದಲ್ಲಿದ್ದಾಗ, ಗಾಂಧಿಯವರ ಆಶ್ರಮದಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರಂತೆ ನದಿನಲ್ಲಿ. ಅವ್ರ ಜೊತೆಗೆ ಒಂದು 4-5 ಜನ ಇರ್ತಾರೆ. ಆ ಸ್ನಾನ ಮಾಡ್ತಿರ್ಬೇಕಾದ್ರೆ ಪ್ರವಾಹ ಎಳ್ಕೊಂಡ್ಬಿಡುತ್ತೆ. ಆ ಪ್ರವಾಹದಲ್ಲಿ ತಪ್ಪಿಸ್ಕೊಳಕ್ಕಾಗ ಕೊಚ್ಕೊಂಡು ಹೋಗ್ತಿರ್ತಾರೆ. ಆ ಸಮಯಕ್ಕೆ ಹೋಗಿ ಹೇಳ್ತಾರಂತೆ, ಗಾಂಧಿಯವ್ರಿಗೆ ಹೇಳಿ ವಿನೋಬ ಶರೀರ ಹೊಟ್ಟೋಯ್ತು, ವಿನೋಬಂಗೆ ಏನಾಗಿಲ್ಲ. ಅರ್ಥ ಆಯ್ತಾ ನಿಮಗೆ? ನದಿ ಪ್ರವಾಹ ಎಳ್ಕೊಂಡು ಹೋಗ್ತಾ ಇದೆ, ಪ್ರಾಣ ಹೋಗ್ತಾ ಇದೆ. ಅಂಥ ಸಮಯದಲ್ಲೂ ಹೇಳಿ ವಿನೋಬ ಶರೀರ ನದಿನಲ್ಲಿ ಹೊರಟೋಯ್ತು, ವಿನೋಬಗೆ ಏನಾಗಲಿಲ್ಲ ಅಂತ ಹೇಳಿಬಿಟ್ಟು ಪ್ರವಾಹದಲ್ಲಿ ಹೊರಟೋಗ್ತಾರಂತೆ. ಆಮೇಲೆ ಆ ಪ್ರವಾಹ ತೊಗೊಂಡೋಗಿರೋ ದಡೆಗೆ ಬಿಡುತ್ತೆ, ಮತ್ತೆ ಬರ್ತಾರೆ. ಆಮೇಲೆ ಅವರು ಶರೀರ ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅಂದರೆ ನೀರಲ್ಲಿ ಹೊಡ್ಕೊಂಡು ಹೋಗ್ತಿರ್ತಕ್ಕಂಥ ಸಮಯದಲ್ಲೂ
ಹೋಯ್ತಿನ ಪ್ರಾಣ ಹೋಯಿತು ಅನ್ನತಕ್ಕಂಥ ಸಮಯದಲ್ಲೂ ನನಗೆ ಪ್ರಾಣ ಹೋಗುತ್ತೆ ಅನ್ನಿಸ್ತಿಲ್ಲ, ದುಃಖ ಬರಲಿಲ್ಲ. ಶರೀರ ಹೋಗ್ತಿದೆ, ವಿನೋಬಾಗೇನಾಗಲಿಲ್ಲ ಅಂದ್ರಂತೆ. ನಾವು ಅಷ್ಟೇ ಯಾವುದೇ ಪರಿಸ್ಥಿತಿನಲ್ಲಿ ಆನಂದವಾಗಿ ಜೀವನ ಮಾಡ್ಬೋದು. ಸೊ ಆ ಸ್ಥಿತಿ ಸೇರ್ಕೋಬೇಕು ಅನ್ನತಕ್ಕಂಥ ಉದ್ದೇಶ ನಮ್ಮ ಇಡೀ ಶಾಸ್ತ್ರಗಳ ಒಂದು ಉಪದೇಶ. ಸೊ ಇಲ್ಲಿಗೆ ನಾವು ನಿಲ್ಲಿಸಿರೋಣ ಇವತ್ತಿಗೆ. ಮತ್ತು ನಾಳೆ ದಿವಸ ಮುಕ್ತಾಯ ಮಾಡಬೇಕು ಅನ್ನತಕ್ಕಂಥದ್ದಿತ್ತು. ನಾಳೆ ಒಂದು ದಿವಸ ಪ್ರವಚನ ಅಂತ ನಾನು ಅನೌನ್ಸ್ ಮಾಡಿದ್ದೇನೆ. ಒಂದು ದಿವಸ ಅದೇ ಕೆಲವರು